ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಮಹಾಭಾರತದ ವನಪರ್ವದ ಅಂತ್ಯದಲ್ಲಿ ಬರುವಂತಹ ಯಕ್ಷ ಪ್ರಶ್ನೆಯ ಪ್ರಸಂಗ. ಯಕ್ಷ ಇಲ್ಲಿ ಯುಧಿಷ್ಠಿರನ ಕುರಿತು ಅಹಂಕಾರ ಅಂತಂದ್ರೇನು, ಅಹಂಕಾರ ಅನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು, ಹೇಗೆ ಅದನ್ನ ತಿಳ್ಕೋಬೇಕು ಅಂತ ಕೇಳಿರೋ ಪ್ರಶ್ನೆಗೆ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಮಹತ್ತರವಾದ ಅಜ್ಞಾನನೇ ಅಹಂಕಾರ. ಅಜ್ಞಾನ ಆವರಿಸಿದಾಗ ಅಹಂಕಾರ ಅನ್ನೋದು ಮನುಷ್ಯನನ್ನ ನಾಶಪಡಿಸತ್ತೆ, ಮನುಷ್ಯನ ಬೆಳವಣಿಗೆಗೆ ಅದು ಮಾರಕವಾಗುತ್ತೆ, ಮನುಷ್ಯನ ಬೆಳವಣಿಗೆ ಎನ್ನುವಂತಹದ್ದು ಕುಂಠಿತವಾಗುತ್ತೆ. ಯಾವುದೇ ಒಂದು ವಸ್ತು ಅಥವಾ ವಿಚಾರಗಳು ಮನುಷ್ಯನಿಗೆ ಅತಿ ಹೆಚ್ಚಾಗಿ ಅವನ ಬಳಿ ಬಂದಾಗ ಅದನ್ನು ಸರಿಯಾಗಿ ನಿರ್ವಹಿಸಲು ಸಾಧ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ ಅಂತಹ ಪರಿಸ್ಥಿತಿಯನ್ನ ಅಜ್ಞಾನ ಅಂತ ಹೇಳ್ತಾರೆ. ಅಂತಹ ಅಜ್ಞಾನ ಬಂದಾಗ ಮನುಷ್ಯ ತುಂಬಾ ಅಹಂಕಾರದಿಂದ ವರ್ತಿಸ್ತಾನೆ. ಒಂದು ಒಳ್ಳೆಯ ಪದವಿಗೆ ಒಬ್ಬ ಮನುಷ್ಯ ಬಂದಿದ್ದಾನೆ ಅಂತಂದ್ರೆ ಅವನು ಆ ಪದವಿಯನ್ನ ಅಲಂಕರಿಸಿಕೊಳ್ಳೋದಕ್ಕೆ ಮುಂಚೆ ಹಲವಾರು ರೀತಿಯ ಕಷ್ಟ ಸುಖಗಳ ಅನುಭವಗಳನ್ನ ಅವನು ಗಳಿಸಿರ್ತಾನೆ. ಅನೇಕ ಅಂತಹ ಕಷ್ಟ ಸುಖಗಳ ದಾರಿಯನ್ನ ಸವೆಸಿದ ಮೇಲೆ ಅವನು ಆ ಒಂದು ಉತ್ತಮವಾದ ಪದವಿಗೆ ಬಂದಿರ್ತಾನೆ. ಆದ್ರೆ ಉತ್ತಮವಾದ ಪದವಿಗೆ ಬಂದ ಮೇಲೆ ಅವನು ತನ್ನ ಹಳೆಯದನ್ನ, ತಾನು ಹೇಗೆ ಕಷ್ಟಪಟ್ಟು ಈ ದಾರಿನಲ್ಲಿ ಬಂದೆ, ಇಷ್ಟು ದೊಡ್ಡ ಬೆಳವಣಿಗೆ ನನಗಾಗಬೇಕಾದ್ರೆ ನಾನು ಏನೆಲ್ಲ ಅನುಭವಿಸಿದೆ ಅನ್ನೋದನ್ನು ಅವನು ಮರೆತು ಬಿಡ್ತಾನೆ. ಮತ್ತು ಅದನ್ನು ಮರೆತು ಬಿಟ್ಟು ಈಗ ನನಗೆ ಸಿಕ್ಕಿರುವಂತಹ ಇಷ್ಟು ಅತ್ಯುತ್ತಮವಾದ ಪದವಿ ಅಥವಾ ಸೌಕರ್ಯ, ಯಾವ ಒಂದು ವೈಭೋಗನ ನಾನು ಅನುಭವಿಸ್ತಾ ಇದ್ದೀನಿ ಅದು ಸದಾಕಾಲ ನನ್ನ ಜೊತೆ ಶಾಶ್ವತವಾಗಿ ಉಳ್ಕೊಂಡಿರುತ್ತೆ ಅಂತ ತಿಳ್ಕೊಳ್ಳುವಂತಹದ್ದನ್ನ ಅಜ್ಞಾನ, ಮತ್ತು ಅಂತಹ ಅಜ್ಞಾನನ ಅಹಂಕಾರ ಅಂತ ಯಕ್ಷನ ಪ್ರಶ್ನೆಗೆ ಯುಧಿಷ್ಠಿರ ಕೊಟ್ಟಿದ್ದಾನೆ. ಮುಂದೆ ಯಕ್ಷ ಕೇಳ್ತಾ ಇದ್ದಾನೆ, ಕಶ್ಚ ದಂಭ ಪ್ರಕೀರ್ತಿತಃ. ದಂಭ ಅಂತಂದ್ರೆ ಏನು, ದಂಭಾಚಾರ ಅಂತಂದ್ರೆ ಏನು? ಯುಧಿಷ್ಠಿರ ಹೇಳ್ತಾನೆ, ದಂಭೋ ಧರ್ಮೋ ಧ್ವಜೋಚ್ಛ್ರಯ. ಧ್ವಜ ಅಥವಾ ಬಾವುಟದಂತೆ ಯಾವ ಅಡೆತಡೆಗಳನ್ನು ಪರಿಗಣಿಸದೆ ಒಂದು ಬಾವುಟ ಇಡೀ ಜಗತ್ತಿಗೆ ತೋರ್ಪಡಿಕೆ ಮಾಡಿಕೊಳ್ಳೋ ರೀತಿನಲ್ಲಿ ಮಾಡುವಂತಹ ಒಂದು ಆಚರಣೆಯನ್ನ ದಂಭಾಚಾರ ಅಂತ ಹೇಳ್ತಾರೆ. ಈ ಧ್ವಜ ಬಾವುಟ ಅದು ಹಾರಾಡ್ತಾ ಇದ್ರೆ ಅದನ್ನ ದಂಭಾಚಾರ, ಅದರ ಪ್ರದರ್ಶನ ದಂಭಾಚಾರ ಅಂತ ಯಾಕೆ ಕರೆದಿದ್ದಾರೆ ಅಂತಂದ್ರೆ, ಅನೇಕ ಸಾವಿರ ವರ್ಷಗಳ ಹಿಂದೆ ಈ ಬಾವುಟ ಅಥವಾ ಪತಾಕೆ ಅನ್ನೋದು ಒಂದು ಸಾಂಕೇತಿಕವಾಗಿ ಕೆಲವೊಂದು ವಿಚಾರಗಳನ್ನ ಆ ಊರಿನ ನಾಗರಿಕರಿಗೆ, ಅಲ್ಲಿಯ ವಿಚಾರಗಳನ್ನ ತಿಳಿಸ್ಬೇಕಾಗಿರುತ್ತೆ. ಆ ಕಾಲದಲ್ಲಿ ಅಂತಹ ಸಂದರ್ಭಗಳಲ್ಲಿ ಅಂತಹ ವಿಚಾರವನ್ನ ತಿಳಿಸ್ಬೇಕಾದ್ರೆ ಆ ವಿಚಾರಗಳನ್ನ ಕಲ್ಲಿನ ಮೇಲೆ ಕೆತ್ತಿಸಿ ಆ ಕಲ್ಲನ್ನ ಊರಿನ ಮಧ್ಯದಲ್ಲಿ ಇಟ್ಟು ಆ ಊರಲ್ಲಿ ಓಡಾಡುವಂತಹ ನಾಗರಿಕರು ಅದರ ಬಳಿ ಹೋದಾಗ ಅದನ್ನ ಓದಿ ಅಲ್ಲಿ ವಿಚಾರ ತಿಳ್ಕೊತಾ ಇದ್ರು. ಕಾಲಕ್ರಮೇಣ ಕಾಲ ಬೆಳೆದಂತೆ ಈ ಕಲ್ಲಿನ ಮುಖಾಂತರ ತಿಳಿಸುವಂತಹ ಒಂದು ವಿಚಾರವನ್ನ ಕೈಬಿಟ್ಟು ಮರದ ಹಲಗೆಯ ಮೇಲೆ ಅದನ್ನ ಕೆತ್ತಿಸ್ತಾ ಇದ್ರು, ಅಥವಾ ಬಣ್ಣ ಬಳಿದು ಅದನ್ನ ಊರಿನ ಒಂದು ಮಧ್ಯಭಾಗದಲ್ಲಿ ಅಲ್ಲಿ ನೇತಾಕ್ತಾ ಇದ್ರು. ಈ ರೀತಿ ಆ ಊರಿನ ಜನಗಳಿಗೆ ಅಲ್ಲಿಯ ಒಂದು ಆಚಾರ ವಿಚಾರನ ತಿಳಿಸ್ತಾ ಬಂದ್ರು. ಇನ್ನೂ ಕಾಲ ಮುಂದುವರೆದಾಗ ಈ ರೀತಿಯ ಒಂದು ವಿಚಾರ ಅಥವಾ ಒಂದು ಸಾಂಕೇತಿಕವಾಗಿ ಅಲ್ಲಿಯ ಆ ಜಾಗದ ಒಂದು ವಿಶಿಷ್ಟತೆಯನ್ನ ತೋರಿಸ್ಕೊಡ್ಬೇಕಾದ್ರೆ ನಾವು ಇಂತಹ ಒಂದು ಜಾಗಕ್ಕೆ ಸೇರಿದೀವಿ, ನಮ್ಮ ಒಂದು ಮತ ಈ ತರದ್ದು,
ನಾವು ಇಂತಹ ನಿರ್ದಿಷ್ಟ ಜಾಗದಲ್ಲಿ ಈ ರೀತಿಯ ಆಚರಣೆಗಳನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಅವರು ಅದನ್ನ ಎಲ್ಲರಿಗೂ ತಿಳಿಸೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ರು, ಒಂದು ಬಟ್ಟೆ ಅಥವಾ ನೂಲಿನ ಬಟ್ಟೆಯ ಮೇಲೆ ಬಣ್ಣದಿಂದ ಅದನ್ನ ಬರೆಯಿಸಿ ಅದನ್ನ ಒಂದು ಕಂಬದ ತುದಿಗೆ ಅದನ್ನ ನೇತಾಕಿ, ಹಗ್ಗದ ಮುಖಾಂತರ ಅದನ್ನ ನೇತಾಕಿ ಒಂದು ಎತ್ತರವಾದ ಸ್ಥಳದಲ್ಲಿ ಅದು ಸದಾ ಹಾರಾಡೋ ಹಾಗೆ ಮಾಡ್ತಾ ಇದ್ರು. ಅವಾಗ ಅದನ್ನ ಬಾವುಟ ಅಥವಾ ಪತಾಕೆ ಅಂತ ಕರೀತಾರೆ. ಈ ರೀತಿ ಕೆಲವೊಂದು ವಿಷಯಗಳನ್ನ ಸಾರ್ವಜನಿಕವಾಗಿ ನಿರ್ದಿಷ್ಟವಾಗಿ ಎಲ್ಲರಿಗೂ ತಿಳಿಪಡಿಸಬೇಕು ಅನ್ನೋ ಕಾರಣದಿಂದ ಒಂದು ಗೊತ್ತಾದ ಸ್ಥಳದಲ್ಲಿ ಅದನ್ನ ಪ್ರದರ್ಶಿಸ್ತಾ ಇದ್ರು. ಮೊದಲು ಒಂದು ಕಲ್ಲಿನಲ್ಲಿ ಈ ವಿಚಾರವನ್ನ ಕೆತ್ತಿಸಿ ಎಲ್ಲರಿಗೂ ಕಾಣೋ ಹಾಗೆ ಮಾಡ್ತಾ ಇದ್ರು. ನಂತರ ಮರದ ಹಲಿಗೆಯ ಮೇಲೆ ಅವುಗಳನ್ನ ಬರೆಯಿಸಿ ಅದನ್ನು ತಿಳಿಸ್ತಾ ಇದ್ರು. ಅದಾದ ನಂತರ ಕ್ರಮೇಣ ಒಂದು ಬಟ್ಟೆಯಲ್ಲಿ ಅದನ್ನ ಬರೆಸಿ ಆ ವಿಚಾರನ ಮುಟ್ಟಿಸ್ತಾ ಇದ್ರು. ಹೀಗೆ ಒಂದು ಎತ್ತರವಾದ ಕಂಬದ ಸಹಾಯದಿಂದ ಅದನ್ನ ಹಾರಾಡುವಂತೆ ಮಾಡುವ ಮೂಲಕ ಜನರ ಗಮನವನ್ನ ಸೆಳೆಯೋ ರೀತಿನಲ್ಲಿ ಅವರು ಆ ಒಂದು ಬಾವುಟ ಅಥವಾ ಪತಾಕೆಯನ್ನ ಹಾರಿಸ್ತಾ ಇದ್ರು. ಆ ಬಾವುಟ ಅಥವಾ ಅದು ಪತಾಕೆ ಅನ್ನೋದನ್ನ ಹಾರಿಸಿದಾಗ ಆ ಬಾವುಟ ಗಾಳಿಯ ಒಂದು ವೇಗಕ್ಕೆ ಸ್ಪಂದಿಸಿ, ಆ ಬಾವುಟಕ್ಕೇನು ಗೊತ್ತಿಲ್ಲ, ತಲೆ ಎತ್ತಿ ಅದು ಹಾರಾಡ್ತಾ ಇತ್ತು ಅಷ್ಟೇ. ಈ ರೀತಿ ಅದು ತನ್ನನ್ನು ತಾನು ತೋರ್ಪಡಿಸ್ಕೊಳ್ತಾ ಇತ್ತು. ಈ ದಂಬಾಚಾರ ಅನ್ನುವಂತಹದ್ದು ಕೂಡ ತಾವು ಮಾಡಿರುವಂತಹ ಕೆಲಸವನ್ನ ಇಡೀ ಊರಿನ ಎಲ್ಲರಿಗೂ ತಿಳಿಯೋದಕ್ಕೋಸ್ಕರ ಅವರು ಅದರ ಪರಿಣಾಮ ಏನಾಗತ್ತೆ ಅನ್ನೋದನ್ನ ಗೊತ್ತಾಗದೆ ಅದು ಏನಾರ ಆಗ್ಲಿ ಅಂತ ಹೇಳಿ ತಾವು ಮಾಡಿರುವಂತಹ ಒಂದು ಕೆಲಸವನ್ನ ತೋರ್ಪಡಿಕೆ ಮೂಲಕ ಅದನ್ನ ಪ್ರದರ್ಶಿಸ್ತಾರಲ್ಲ, ಅಂತಹದನ್ನ ದಂಬಾಚಾರ ಅಂತ ಕರೀತಾರೆ ಅಂತ ಇಲ್ಲಿ ಯುಧಿಷ್ಠಿರ ಹೇಳಿದಾನೆ. ಇಲ್ಲಿ ಯಕ್ಷ ಕೇಳ್ತಾ ಇರೋದು, ಒಂದು ಆಚರಣೆಯು ಯಾವ ಕಾರಣದಿಂದ ದಂಬ ಅಥವಾ ದಂಬಾಚರಣೆ ಅಂತ ಅನ್ನಿಸ್ಕೊಳ್ಳುತ್ತೆ. ಯುಧಿಷ್ಠಿರ ಹೇಳ್ತಾನೆ, ಒಂದು ಧ್ವಜ ಅಥವಾ ಬಾವುಟವು ಹಾರಾಡಲು ತೊಡಗಿದಾಗ ಅದು ಯಾವ ಅಥವಾ ಯಾರ ಆಚರಣೆಗಳನ್ನ ಅದು ಲೆಕ್ಕಿಸೋದಿಲ್ಲ, ತನ್ನಷ್ಟಕ್ಕೆ ತಾನೇ ಅದು ಹಾರಾಡ್ತಾನೆ ಇರುತ್ತೆ. ಒಂದು ಬಾವುಟ ಹಾರಾಡ್ತಾ ಇದೆ ಅಂತಂದ್ರೆ ಅದು ನಮಗೆ ಒಂದು ವಿಷಯವನ್ನ ತಿಳಿಸ್ತಾ ಇದೆ. ಆ ಬಾವುಟ ಹಾರಾಡ್ತಾ ಇರೋದು ಒಂದು ಸಾಂಕೇತಿಕವಾಗಿ ಒಂದು ನಿರ್ದಿಷ್ಟ ವಿಚಾರವನ್ನ ಗೊತ್ತುಪಡಿಸ್ತಾ ಇದೆ ಅಂತ ಅರ್ಥ. ಒಂದು ಗುಂಪು ಅಥವಾ ಸಮುದಾಯವನ್ನ ಅದು ಪ್ರತಿನಿಧಿಸ್ತಾ ಇರುತ್ತೆ ಬಾವುಟ. ಒಂದು ಜಾಗದಲ್ಲಿ ಧ್ವಜ ಅಥವಾ ಬಾವುಟ ಇದೆ ಅಂತಂದ್ರೆ ಆ ಜಾಗದಲ್ಲಿ ಆ ಪ್ರದೇಶದ ಜನಗಳ ಒಂದು ಆಚಾರ ವಿಚಾರ, ಅವರು ವಾಸಿಸುವಂತಹ ರೀತಿ, ಅಲ್ಲಿಯ ಮತ, ಆ ಎಲ್ಲ ಅವುಗಳನ್ನೆಲ್ಲ ತಿಳಿಸುವ ಸಾಂಕೇತಿಕವಾಗಿ ಅದನ್ನ ಬಾವುಟದ ಮುಖಾಂತರ ಅದನ್ನ ಪ್ರದರ್ಶನ ಮಾಡಿಸ್ತಾ ಇದ್ರು. ಯಕ್ಷನ ಪ್ರಶ್ನೆಯಲ್ಲಿ ದಂಬ ಅಂತಂದ್ರೇನು ಅನ್ನೋ ರೀತಿಯಲ್ಲಿ ಅವನು ಕೇಳಿದಾನೆ. ಮಾಡುವ ಕೆಲಸವನ್ನ ಸೇವೆ, ಅದು ಅನೇಕರನ್ನು ಹೋಗಿ ಮುಟ್ಟಬೇಕು. ನಾವು ಮಾಡುವಂತಹ ಒಂದು ಕೆಲಸ ಅದು ನನ್ನ ಕರ್ತವ್ಯ, ನಾನು ಮಾಡ್ತಾ ಇರೋಂತಹದ್ದು ಒಂದು ಕರ್ತವ್ಯ ಅಂತ ಅನ್ನಿಸ್ಕೋಬೇಕಾದ್ರೆ ಅದು ಸೇವೆ ಅಂತ ಆಗ್ಬೇಕು. ಆ ಸೇವೆ ಅಂತ ಆದಾಗ ಅಲ್ಲಿ ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆ ಇಲ್ಲ. ಮಾಡುವಂತಹ ಕೆಲಸ ಮಾಡಿದಾಗ ಅದು ಅನೇಕರನ್ನು ಹೋಗಿ ಮುಟ್ಟತ್ತೆ. ಅನೇಕರನ್ನು ಹೋಗಿ ಅದು ಮುಟ್ಟಬೇಕು ಅಂತ ಹೇಳಿ ಅನೇಕರು ಮಾಡುವಂತಹ ಕೆಲಸವನ್ನ ಸೇವೆ ಅಂತ ಕರೀತಾರೆ. ಮತ್ತೊಂದು ವಿಚಾರನ ನಾವು ತಿಳ್ಕೋಬೇಕು. ಅದಕ್ಕೆ ಸೇವೆ ಅಂತಾನೆ ಯಾಕೆ ಕರೀತಾರೆ, ಯಾಕೆ ಅದನ್ನ ಸೇವೆ ಅಂತ ಕರೀತಾರೆ ಅಂತಂದ್ರೆ, ನಾವು ಆಹಾರವನ್ನ ತಗೋತೀವಲ್ಲ, ಆಹಾರ ನಮ್ಮೊಳಗಡೆ ಹೋಗುವಂತಹ ಒಂದು ಪ್ರಕ್ರಿಯೆಯನ್ನು ನಾವೇನ್ ಹೇಳ್ತೀವಿ, ಆಹಾರ ಸೇವನೆ ಆಯಿತು ಅಂತ ಹೇಳ್ತೀವಿ. ಹೇಗೆ ಆಹಾರ ಅನ್ನೋದು ನಮ್ಮ ಒಳಗಡೆ ಹೋಗುತ್ತೆ, ಆ ರೀತಿನಲ್ಲಿ ಒಬ್ಬ ಮನುಷ್ಯ ಮಾಡುವಂತಹ ಒಂದು ಕೆಲಸ ಮತ್ತೊಬ್ಬನನ್ನು ಹೋಗಿ ಅವನನ್ನು ಸೇವಿಸಬೇಕದು. ಮತ್ತೊಬ್ಬ ಇವನು ಮಾಡಿದ ಕೆಲಸವನ್ನ ಸಂಪೂರ್ಣವಾಗಿ ಅವನು ಸ್ವೀಕರಿಸಬೇಕು. ಹಾಗೆ ಸ್ವೀಕರಿಸುವಂತಹದನ್ನ, ಆ ಕೆಲಸವನ್ನ ಅವನು ಸೇವನೆ ಮಾಡುವಂತಹದನ್ನ ಇಲ್ಲಿ ಸೇವೆ ಅಂತ ಕರೀತಾರೆ. ಅನೇಕರು ಅದನ್ನ ಅತಿ ಸುಲಭವಾಗಿ ಸೇವಿಸಬೇಕು ಅಂತ ಹೇಳಿ ಈ ಒಂದು ಸೇವೆ ಅನ್ನೋ ರೀತಿನಲ್ಲಿ ಕೆಲವೊಂದು ಕೆಲಸಗಳನ್ನ ಕರ್ತವ್ಯ ಅನ್ನೋ ರೀತಿನಲ್ಲಿ ಮಾಡ್ತಾ ಇದ್ರು. ನಮ್ಮ ಕೆಲಸ ಕೇವಲ ನಮಗೆ ಮಾತ್ರ
ಒಳ್ಳೇದಾಗಬೇಕು ಅನ್ನೋ ರೀತಿಯಲ್ಲಿ ಮಾಡಿದಾಗ ಅಲ್ಲಿ ಸ್ವಾರ್ಥ ಅನ್ನೋದು ಎದ್ದು ಕಾಣುತ್ತೆ. ಅದನ್ನ ಸೇವೆ ಅಂತ ಯಾರು ಹೇಳೋದಿಲ್ಲ. ಆದ್ರೆ ಮಾಡುವಂತಹ ಕೆಲಸ ಧರ್ಮವಾಗಿರಬೇಕು, ಅದು ಧರ್ಮದ ಚೌಕಟ್ಟಿನಲ್ಲಿ ಇರಬೇಕು. ಮಾಡಿದ ಆ ಕೆಲಸ ನಮ್ಮ ಕರ್ತವ್ಯ ಅನ್ನೋ ಒಂದು ಅರಿವು ನಮಗಿರಬೇಕು. ಯಕ್ಷನ ಈ ಪ್ರಶ್ನೆಗೆ ಯುಧಿಷ್ಠಿರ ಹೇಳ್ತಾನೆ, ದಂಭೋ ಧರ್ಮೋ ಧ್ವಜೋಚ್ಛಯ. ದಂಭ ಅನ್ನುವಂತಹದ್ದು ನಮ್ಮ ಧರ್ಮದ ಆಚರಣೆಗಳು ಎಲ್ಲರಿಗೂ ತಿಳಿಯುವಂತೆ ಪ್ರದರ್ಶನ ಆದ್ರೆ ನಾವು ಮಾಡುವಂತಹ ಒಂದು ಸೇವೆ ಅಂತ ಹೇಳಿ ನಾವು ಶುರು ಮಾಡಿದ್ಮೇಲೆ ಅದು ಎಲ್ಲರನ್ನೂ ಹೋಗಿ ಮುಟ್ಟಿ ಒಂದು ಪ್ರದರ್ಶನ ಆಗ್ತಾ ಇದೆ, ನಾನು ಇಂತಹ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ರೀತಿ ಅದು ಪ್ರದರ್ಶನ ಆದ್ರೆ ಅದು ಸೇವೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಕೇವಲ ಒಂದು ದಂಭಾಚಾರ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ರೀತಿಯಲ್ಲಿ ಯಕ್ಷನ ಪ್ರಶ್ನೆಗೆ ಯುಧಿಷ್ಠಿರ ಹೇಳ್ತಾನೆ. ಯಾವಾಗ ಮಾಡುವಂತಹ ಕೆಲಸದಲ್ಲಿ ಒಂದು ಸಾರ್ಥಕದ ಭಾವ ಅನ್ನೋದು ಕಂಡು ಬರೋದಿಲ್ಲ, ಆಗ ಅಲ್ಲಿ ಅಹಂಕಾರ ಅನ್ನೋದು ಪ್ರಾಧಾನ್ಯವಾಗಿರುತ್ತೆ. ನಾನು ಮಾಡಿದ್ದು ಈ ಕೆಲಸ ಅನ್ನುವಂತಹದ್ದು ಅನೇಕರನ್ನ ತಲುಪಿ ಅವರು ಆ ಮೂಲಕ ನನ್ನನ್ನು ಗುರುತಿಸ್ಬೇಕು. ನಾನಿಂತಹ ಒಂದು ಮಾಡಿರೋ ಕೆಲಸನ ಎಲ್ಲಾ ಜನಗಳಿಗೂ ಗೊತ್ತಾಗಿ ಈ ಕೆಲಸನ ಮಾಡಿರೋಂತಹದ್ದು ಇಂತಹ ವ್ಯಕ್ತಿ ಅಂತ ಅಲ್ಲಿ ಬಂದು ಸೇರಿರೋಂತಹ ಜನಗಳು ಗುರುತಿಸ್ಬೇಕು, ಅವರು ಗುರುತಿಸ್ಬಿಟ್ಟು ನನ್ನನ್ನು ಹೊಗಳ್ಬೇಕು ಅನ್ನೋಂತಹದನ್ನ ದಂಭಾಚಾರ ಆ ರೀತಿ ಹೇಳ್ತಾನೆ. ಪ್ರತಿಯೊಬ್ಬರಿಗೂ ತಾನು ಮಾಡಿದ ಧರ್ಮವನ್ನ ಪ್ರದರ್ಶಿಸೋದನ್ನ ಇಲ್ಲಿ ಧರ್ಮರಾಜ ದಂಭ ಅಂತ ಹೇಳಿ ಅದನ್ನ ಕರೆದಿದ್ದಾನೆ. ಮಾಡುವಂತಹ ಧರ್ಮ ಅದು ಸ್ವಲ್ಪನೇ ಆಗಿದ್ರೂ ಕೂಡ ಅದರಿಂದ ತಾನು ಪ್ರಸಿದ್ಧಿಯಾಗಬೇಕು ಅನ್ನೋ ಒಂದು ಹಂಬಲ ಸಾಮಾನ್ಯವಾಗಿ ಅನೇಕ ಜನಗಳಿಗಿರುತ್ತೆ. ಇವತ್ತಿಗೂ ನಾವು ನೋಡ್ತೀವಿ, ಕೆಲವೊಂದು ದೇವಸ್ಥಾನಗಳಲ್ಲಿ, ಅನಾಥಾಶ್ರಮಗಳಲ್ಲಿ, ಕೆಲವೊಂದು ಧರ್ಮಛತ್ರಗಳಲ್ಲಿ, ಊರ ಹೊರಗಿನ ಒಂದು ಬಸ್ ನಿಲ್ದಾಣಗಳಲ್ಲಿ ಹಾಕಿಸ್ಕೋತಾರೆ, ಇಂತಹದ್ದನ್ನ ಈ ಕಟ್ಟಡ ಕಟ್ಟಿರುವಂತಹದ್ದು ಇಂತಹವ್ರ ಸೇವಾರ್ಥ, ಇಂತಹವರ ಸವಿ ನೆನಪಿಗಾಗಿ ಈ ಒಂದು ದೀಪದ ವ್ಯವಸ್ಥೆ, ಈ ಒಂದು ಕೊಠಡಿಯ ಎಲ್ಲಾ ಖರ್ಚು ವೆಚ್ಚಗಳನ್ನ ಇಂತಹವರ ನೆನಪಿನಲ್ಲಿ ನಾವು ಮಾಡಿಸ್ತಾ ಇದ್ದೀವಿ ಅಂತ ಅಲ್ಲಲ್ಲಿ ಕೆಲವು ಕಡೆ ಈ ರೀತಿ ಪ್ರದರ್ಶನ ಆಗತ್ತೆ. ಹೀಗೆ ಒಂದು ಉತ್ತಮವಾದ ಕೆಲಸ ಮಾಡಿರ್ತಾರೆ ಅಲ್ಲಿ, ಅನ್ನಶಾಲೆ, ಧರ್ಮಛತ್ರ ಇಂತಹದನ್ನ ಕಟ್ಟಿಸ್ಬಿಟ್ಟು ಅಷ್ಟೊಂದು ದುಡ್ಡು ಕೊಟ್ಟು ಖರ್ಚು ಮಾಡಿಬಿಟ್ಟು ಒಂದು ಸಣ್ಣ ಆಸೆಯನ್ನ ವ್ಯಕ್ತಪಡಿಸ್ತಾರೆ ಅಲ್ಲಿ, ಇದು ನಾನು ಮಾಡಿದ್ದು ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು ಅಂತ. ಹೀಗೆ ಒಂದು ಧರ್ಮದ ಕಾರ್ಯದ ಮೂಲಕ ಅನೇಕ ಜನರಿಗೆ ಅದು ಉಪಯೋಗವಾದಾಗ ಜನಗಳು ಅವರು ಮಾಡಿರುವಂತಹ ಆ ಕೆಲಸವನ್ನ ನೋಡಿ ಗುರುತಿಸಿ ಹೊಗಳ್ಬೇಕು ಮತ್ತು ಮಾಡಿರುವಂತಹ ಕೆಲಸವನ್ನ ನೆನಪಿಸ್ಕೊಂಡು ಇಂತಹವ್ರಿಗೆ ಈ ಕೆಲಸ ಮಾಡಿರೋಂತಹವ್ರಿಗೆ ಒಳ್ಳೇದಾಗ್ಲಿ ಅಂತ ಅವ್ರೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು ಅನ್ನೋ ಆಸೆಯನ್ನ ಇಟ್ಕೊಂಡು ಮಾಡುವಂತಹ ಒಂದು ಕೆಲಸ ಧರ್ಮದ ಚೌಕಟ್ಟಿನಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಅಂದುಕೊಂಡ್ರು ಕೂಡ ಅದು ಒಂದು ಪ್ರದರ್ಶನ ಆಗೋದ್ರಿಂದ ಅದನ್ನ ದಂಭಾಚಾರ ಅಂತ ಹೇಳಿ ಧರ್ಮರಾಜ ಅದನ್ನ ಕರೆದಿದ್ದಾನೆ. ಧರ್ಮದ ಕೆಲಸಗಳನ್ನ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದಾಗ ಇದು ಪರಮಾತ್ಮನ ಸೇವೆ, ಸಿಕ್ಕ ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿ ಅತ್ಯಂತ ಭಕ್ತಿಯಿಂದ ಸಮರ್ಪಣಾ ಭಾವದಿಂದ ಆ ಒಂದು ಕೆಲಸವನ್ನ ಮಾಡಬೇಕು ಹೊರತು ಅದರಿಂದ ನನಗೆ ಹೆಸರು ಬರಬೇಕು, ನನ್ನನ್ನು ಗುರುತಿಸ್ಬೇಕು, ನನ್ನನ್ನು ಎಲ್ಲಿ ಹೋದ್ರೂ ಜನಗಳು ಇಂತಹ ಕೆಲಸ ಮಾಡಿದ್ದಾನೆ ಅಂತ ಹೇಳಿ ಹೊಗಳ್ಬೇಕು ಅನ್ನೋ ಒಂದು ಆಸೆಯನ್ನ ನಿರೀಕ್ಷೆಯನ್ನ ಇಟ್ಕೊಂಡು ಪರಮಾತ್ಮನ ಸೇವೆ ಮಾಡಿದ್ರೆ ಅದು ದೇವರ ಜೊತೆ ನಾವು ಒಂದು ವ್ಯಾಪಾರ ಮಾಡ್ದಂಗೆ ಅರ್ಥ ಬರುತ್ತೆ. ಪರಮಾತ್ಮ ನಿನ್ನ ಹೆಸರಿನಲ್ಲಿ ನಾನು ಇಂಥದ್ದು ಮಾಡ್ತಾ ಇದ್ದೀನಿ, ಅದರಿಂದ ನನಗೆ ಇದನ್ನು ಕೊಡು ಅಂತ ನಾವು ಪರಮಾತ್ಮನಿಗೆ ಏನೋ ಒಂದು ಕೊಟ್ಬಿಟ್ಟು ನಾವು ಮತ್ತೆ ಪರಮಾತ್ಮನಿಂದ ಇನ್ನೊಂದು ಏನೋ ಒಂದು ಕೇಳ್ಕೊತೀವಿ. ಪರಮಾತ್ಮನಿಗೆ ಕೊಡೋ ಶಕ್ತಿ ನಮಗಿಲ್ಲ, ಪರಮಾತ್ಮ ಕೊಟ್ಟಿರೋಂಥದ್ದನ್ನ ಸ್ವೀಕರಿಸುವಂತಹ ಒಂದು ಸಹನೆ ನಮಗಿರಬೇಕು. ಆದರೆ ಈ ಒಂದು ಬಯಕೆಯನ್ನ ವ್ಯಕ್ತಪಡಿಸಿ ಮಾಡುವಂತಹ ಕೆಲಸದಲ್ಲಿ ನಿರೀಕ್ಷೆಗಳನ್ನ ಇಟ್ಕೊಂಡು ಮಾಡಿದಾಗ ಅದು ಪರಮಾತ್ಮನ ಜೊತೆ ಒಂದು ವ್ಯಾಪಾರ ಮಾಡಿದ ಹಾಗೆ ಒಂದು ಸಣ್ಣ ಬುದ್ಧಿ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ. ಅನೇಕ ಜನಗಳು ಊರಿನಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸ್ತಾರೆ, ಬಾವಿ ತೋಡಿಸ್ತಾರೆ, ಧರ್ಮಛತ್ರ, ಅನ್ನಶಾಲೆ, ಗುರುಕುಲ ಇತ್ಯಾದಿಗಳನ್ನೆಲ್ಲ ಧರ್ಮದ ಕಾರ್ಯಗಳು ಅಂತ ಹೇಳಿ ಅದನ್ನು ಕಟ್ಟಿಸಿದ್ರು ಕೂಡ ಅಲ್ಲಿ
ದೇವಸ್ಥಾನಗಳನ್ನ ಮಾಡ್ತಾರೆ, ಯಾಗ ಯಜ್ಞಗಳನ್ನ ಮಾಡ್ಬಿಟ್ಟು ಈ ಯಾಗ ಯಜ್ಞ ಮಾಡ್ತಾ ಇರೋದು ಲೋಕದ ಕಲ್ಯಾಣಕ್ಕಾಗಿ ಅಂತ ಹೇಳಿ ಮಾಡ್ತಾರೆ. ಲೋಕದ ಕಲ್ಯಾಣಕ್ಕಾಗಿ, ಎಲ್ಲರ ಒಳಿತಿಗಾಗಿ ಈ ಒಂದು ಯಜ್ಞ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಊರಿನಲ್ಲಿ ದ್ರವ್ಯ ಸಂಚಯನ ಅಂತ ಕರೀತಾರೆ. ಅಂತಂದ್ರೆ ಹಣ ಎತ್ತೋದು, ಚಂದ ವಸೂಲಿ ಮಾಡೋದು. ಅನೇಕರಿಗೆ ಕೊಡೋ ಶಕ್ತಿ ಇರುತ್ತೋ ಇರಲ್ವೋ, ಅನೇಕರಿಗೆ ನಂಬಿಕೆ ಇರುತ್ತೋ ಇರಲ್ವೋ, ಆದ್ರೂ ಕೂಡ ಬಲವಂತವಾಗಿ ಅವರಿಂದ ಆ ಒಂದು ಚಂದ ವಸೂಲಿ ಮಾಡಿ ಇದನ್ನ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೀನಿ ಅಂತಂದ್ರೆ ಪರಮಾತ್ಮ ನಮ್ಮಿಂದ ಯಾವ ಹಣವನ್ನು ಅವ್ನು ನಿರೀಕ್ಷೆ ಮಾಡಿರೋದಿಲ್ಲ. ಪರಮಾತ್ಮನಿಗೆ ನಾವು ಒಂದು ಸೇವೆ ಅನ್ನೋದು ನಾವು ಮಾಡಬೇಕು ಅಂತಂದ್ರೆ ಅಲ್ಲೂ ಕೂಡ ಪರಮಾತ್ಮ ನಮಗೆ ಒಂದು ಅವಕಾಶ ಕೊಟ್ಟಿರಬೇಕು. ಪರಮಾತ್ಮನ ಕೃಪೆ ಅನ್ನೋದು ಇಲ್ಲದೆ ಹೋದ್ರೆ ನಾವು ಅನ್ಕೊಂಡಂಗೆ ಒಂದು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಕೂಡ ನಮ್ಗಾಗೋದಿಲ್ಲ. ದೇವಸ್ಥಾನಕ್ಕೆ ಅಂತ ಮನೆಯಿಂದ ಹೊರಟಿರ್ತೀವಿ, ಆದರೆ ಬೇರೆ ಏನೋ ಕಾರಣದಿಂದ ನಾವು ಬೇರೆ ಎಲ್ಲೋ ಹೊರಟೋಗಿರ್ತೀವಿ. ಪರಮಾತ್ಮನ ಅನುಗ್ರಹ ಇದ್ರೆ ಮಾತ್ರ ನಾವು ದೇವಸ್ಥಾನಕ್ಕೆ ಬರ್ತೀವಿ, ಅಲ್ಲಿ ನಮಸ್ಕಾರ ಮಾಡಕ್ ಸಾಧ್ಯ. ಹೀಗೆ ದೇವರ ಕೆಲಸ ಅಂತ ಹೇಳಿ ಅಲ್ಲಿ ದ್ರವ್ಯ ಸಂಚಯನ ಮಾಡಿದ್ರೆ ಕೂಡ ಅದು ಕೂಡ ಒಂದು ದಂಬಾಚಾರ ಅಂತ ಅನ್ನಿಸ್ಕೊಳ್ಳುತ್ತೆ. ಒಂದು ಸಮುದಾಯ ಅಥವಾ ಒಂದು ಪ್ರದೇಶದಲ್ಲಿ ಅನೇಕ ಜನಗಳು ವಾಸ ಮಾಡ್ತಾರೆ. ಅವರೆಲ್ಲರ ಶ್ರೇಯಸ್ಸಿಗಾಗಿ ಧರ್ಮದ ಕಾರ್ಯಗಳು ನಡಿಬೇಕಾಗಿರುತ್ತೆ. ದೇವರ ಹೆಸರಿನಲ್ಲಿ ನಡೆಯುವಂತಹ ಕೆಲವೊಂದು ಕಾರ್ಯಕ್ರಮಗಳು ಜನರಲ್ಲಿ ವಿಶ್ವಾಸ ಮತ್ತು ಭರವಸೆ ಮೂಡಿಸುತ್ತೆ. ಪ್ರತಿಯೊಬ್ಬ ಗೃಹಸ್ಥ ಕೂಡ ತನ್ನ ಮನೆಯಲ್ಲಿ ನಿತ್ಯ ಪೂಜೆ, ನೈಮಿತ್ಯಕ ಕರ್ಮಗಳು, ಅತಿಥಿ ಸತ್ಕಾರ ಇದನ್ನೆಲ್ಲ ಮಾಡ್ತಾ ಇರ್ತಾನೆ. ಇವು ಗೃಹಸ್ಥಾಶ್ರಮದ ಧರ್ಮದ ಆಚರಣೆಗಳು ಕೂಡ ಆಗಿರುತ್ತೆ. ಇಂತಹ ಆಚರಣೆಗಳಿಂದ ಸಮಾಜದಲ್ಲಿ ಅವನು ಒಂದು ಉನ್ನತ ಸಂದೇಶವನ್ನು ಕೂಡ ಕೊಟ್ಟಿರ್ತಾನೆ. ಇದು ಅವನ ಧರ್ಮ ಮತ್ತು ಕರ್ತವ್ಯ ಆಗಿರುತ್ತೆ. ಅವನು ಈ ಒಂದು ಗೃಹಸ್ಥಾಶ್ರಮಕ್ಕೆ ಬಂದಿರೋದ್ರಿಂದ ಅವನಂತಹ ಕೆಲಸಗಳನ್ನ ಮಾಡಲೇಬೇಕಾಗಿರುತ್ತೆ. ಅಂತಹ ಮಾಡೋ ಕೆಲಸ ಒಂದು ಒಳ್ಳೆಯ ಸಂದೇಶನ ಸಮಾಜಕ್ಕೆ ಕೊಟ್ಟಿರುತ್ತೆ. ಆದ್ರೆ ಒಂದು ಸ್ವಾರ್ಥ ಅಥವಾ ಪ್ರಯೋಜನಗಳನ್ನ ನಿರೀಕ್ಷೆ ಮಾಡಿ ಇಂತಹ ಕೆಲಸವನ್ನ ನಾನು ಮಾಡೋದ್ರಿಂದ ನನಗೆ ಮತ್ತೇನೋ ಬೇಕು ಅಂತ ಬಯಸಿದ ಪಕ್ಷದಲ್ಲಿ ಅದು ದಂಬಾಚಾರ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ರೀತಿ ಯಾರೇ ಆದ್ರೂ ಕೂಡ ಮಾಡುವ ಕೆಲಸವನ್ನ ಧರ್ಮದ ಕೆಲಸ, ಇದು ಕರ್ತವ್ಯ, ಇದು ಸೇವೆ ಅಂತ ತಿಳಿದು ಮಾಡಬೇಕಾಗತ್ತೆ. ಆದರೆ ಇವುಗಳ ನೆಪದಲ್ಲಿ ನನ್ನ ಹೆಸರು ಪ್ರಸಿದ್ಧಿಗೆ ಬರಬೇಕು ಅಂತ ಬಯಸಿ ದಾಂಭಿಕತನವೇ ಎದ್ದು ಕಾಣೋ ಹಾಗೆ, ಅದು ಪ್ರದರ್ಶಿತ ಆಗೋ ಹಾಗೆ ಮಾಡಿದ್ರೆ ಅದನ್ನ ಧರ್ಮರಾಜ ಹೇಳ್ತಾ ಇದ್ದಾನೆ, ದಂಭೋ ಧರ್ಮೋ ಧ್ವಜೋಚ್ಛ್ರಯ. ಒಂದು ಬಾವುಟ ಯಾರನ್ನು ಲೆಕ್ಕಿಸದೆ ಗಾಳಿ ಬಂದ ದಿಕ್ಕಿನಲ್ಲಿ ಅದು ಹಾರಾಡ್ತಾ ಇರುತ್ತೆ. ಆ ರೀತಿ ನಮ್ಮ ಒಂದು ಪ್ರದರ್ಶನ ಆಗತ್ತೆ, ಅದು ದಂಬಾಚಾರ ಅಂತ ಆಗತ್ತೆ. ಬಾವುಟದ ಪ್ರದರ್ಶನದಂತೆ ದಂಬಾಚರಣೆ ಆಗೋದ್ರಲ್ಲಿ ಸಂಶಯ ಇಲ್ಲ. ಧರ್ಮದ ಕೆಲಸಗಳನ್ನ ಕರ್ತವ್ಯ ಅಂತ ತಿಳಿದು ಮಾಡಬೇಕು. ಆಗ ಒಂದು ಸಮುದಾಯಕ್ಕೆ ಅದು ಒಂದು ಕೊಡುಗೆ ಆಗತ್ತೆ. ಅದೇ ಸಮುದಾಯದಲ್ಲಿ ಅವರೆಲ್ಲರ ಜೊತೆಯಲ್ಲಿ ನಾನು ಕೂಡ ಇದ್ದೀನಿ. ಅದರಿಂದ ಅವರೆಲ್ಲರಿಗೂ ಒಳ್ಳೇದಾದ್ರೆ ನನಗೂ ಕೂಡ ಒಳ್ಳೇದಾಗತ್ತೆ. ಆದ್ರಿಂದ ನನಗೆ ಒಳ್ಳೇದಾಗಬೇಕು ಅಂತ ನಾನು ಮಾಡಬಾರ್ದು, ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಆ ರೀತಿ ನಾವು ಕೆಲಸ ಮಾಡಬೇಕು. ಅದನ್ನ ಸೇವೆ ಅಂತ ಕರೀತಾರೆ. ಸ್ವಾಮಿ ವಿವೇಕಾನಂದ ಒಂದು ಕರ್ಮಯೋಗದ ಬಗ್ಗೆ ಒಂದು ಉಪನ್ಯಾಸ ಮಾಡ್ತಾ ಇರ್ತಾರೆ. ಆ ಒಂದು ಉಪನ್ಯಾಸ ಮಾಡಬೇಕಾದ್ರೆ ಅವರು ಬ್ರಹ್ಮ ಮತ್ತು ಜಗತ್ತು ಅನ್ನೋ ವಿಷಯವನ್ನ ತಗೊಂಡು ಅದನ್ನ ತಿಳಿಸ್ಬಿಟ್ಟು ಅವ್ರು ಹೇಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಸೇವೆ ಅನ್ನುವಂತಹದ್ದು ಬಂದಾಗ ಅವ್ರು ಹೇಳ್ತಾರೆ, ಈ ಅದ್ವೈತ ವೇದಾಂತ ಅನ್ನುವಂತಹದ್ದು ಇಡೀ ಭಾರತ ಖಂಡದಲ್ಲಿ 2 ಬಾರಿ ಅದು ನೆಲ ಕಚ್ಚಿರುತ್ತೆ, 2 ಬಾರಿ ಅದು ಅಧೋಗತಿಗೆ ಹೋಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಭಗವಾನ್ ಬುದ್ಧ ಅವನು ಈ ಅವತಾರ ತಗೊಂಡು ವೇದಾಂತವನ್ನ ಬೆಳಕಿಗೆ ತಂದು ಆ ಜ್ಞಾನವನ್ನ ಜನಗಳಿಗೆ ಕೊಟ್ಟು ಒಂದು ದೇಶವನ್ನ ಉದ್ಧಾರ ಮಾಡ್ತಾನೆ, ಸನಾತನ ಧರ್ಮವನ್ನ ಅವನು ಉಳಿಸ್ತಾನೆ. ಆ ಬುದ್ಧನ ನಿರ್ವಾಣದ ನಂತರ ಸುಮಾರು 1000 ವರ್ಷಗಳ ನಂತರ ಮತ್ತೆ ಜನಗಳು ಅದೇ ಪರಿಸ್ಥಿತಿಗೆ ಬರ್ತಾರೆ. ಸನಾತನ ಧರ್ಮ ಅನ್ನೋದು ಮತ್ತೆ ಕಾಲಿನ ಬುಡಕ್ಕೆ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಭಗವಾನ್ ಆಚಾರ್ಯ ಶಂಕರಾಚಾರ್ಯರು ಜನ್ಮ ತಗೋತಾರೆ. ಅವರು ಕೂಡ ಕಷ್ಟಪಟ್ಟು ಒಂದು ಸಣ್ಣ ವಯಸ್ಸಿನಲ್ಲಿ ಅವರು ತಮ್ಮ ಅತಿ ಅಲ್ಪ ಅವಧಿನಲ್ಲಿ ಈ ಒಂದು ಧರ್ಮವನ್ನ ಮತ್ತೆ ಒಂದು ಎತ್ತರಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ರೀತಿ ನಮ್ಮ ಭಾರತ ಖಂಡದಲ್ಲಿ 2 ಬಾರಿ ಈ ನಮ್ಮ ಸನಾತನ ಧರ್ಮವನ್ನ ಎತ್ತು ಹಿಡಿದು ಅವರು ಸೇವೆ ಅನ್ನೋ ರೀತಿನಲ್ಲಿ ಮಾಡ್ತಾರೆ.
ಹೀಗೆ ಧರ್ಮದ ಕಾರ್ಯವನ್ನ ಮಾಡಬೇಕಾದ್ರೆ ಅದನ್ನ ಒಂದು ಸೇವೆ, ಪರಮಾತ್ಮನ ಕೆಲಸ, ಇದು ನನ್ನ ಕರ್ತವ್ಯ ಅನ್ನೋ ಭಾವನೆಯನ್ನ, ಅಂತಹ ಭಾವನೆ ಮಾತ್ರ ನಮ್ಮಲ್ಲಿರಬೇಕು. ಬೇರೆ ಉದ್ದೇಶವನ್ನ ಇಟ್ಟುಕೊಂಡು ಮಾಡುವ ಧರ್ಮದ ಕೆಲಸವು ಪ್ರಚಾರವಾಗಬೇಕು, ಅದರಿಂದ ಹೆಸರು ಬರಬೇಕು, ಅದರಿಂದ ನಾನು ಪ್ರಸಿದ್ಧಿಗೆ ಬರಬೇಕು ಅನ್ನೋ ಆಲೋಚನೆಯಿಂದ ಧರ್ಮದ ಕೆಲಸವನ್ನ ಮಾಡಿದಾಗ ಅದು ದಂಭಾಚರಣೆ ಆಗುತ್ತೆ. ಈ ಕಾರಣಗಳಿಂದ ಯಕ್ಷನ ಪ್ರಶ್ನೆಗೆ ಧರ್ಮರಾಜ ಹೇಳ್ತಾನೆ, ಧರ್ಮೋ ದಂಭೋ ಧ್ವಜೋಚ್ಛ್ರಯ ಅಂತ ಹೇಳ್ತಾನೆ. ಮುಂದೆ ಯಕ್ಷ ಕೇಳ್ತಾನೆ, ಕಿಂ ತತ್ ದೈವಂ ಪರಂ ಪ್ರೋಕ್ತಂ, ಯಾವುದನ್ನ ನಾವು ದೈವ ಅಂತ ತಿಳ್ಕೋಬೇಕಾಗತ್ತೆ, ದೇವರು ದೇವತೆ ಅಂತ ಹೇಳ್ತೀವಲ್ಲ, ಹಂಗಂದ್ರೆ ಏನು ಅನ್ನೋ ರೀತಿನಲ್ಲಿ ಪ್ರಶ್ನೆ ಮಾಡಿದಾನೆ. ಶ್ರೇಷ್ಠವಾದ ದೈವ ಅಂತಂದ್ರೆ ಏನು? ಯುಧಿಷ್ಠಿರ ಹೇಳ್ತಾನೆ, ದೈವಂ ದಾನಫಲಂ ಪ್ರೋಕ್ತಂ, ದಾನಫಲವನ್ನ ದೈವ ಅಂತ ಹೇಳ್ಬೋದು ಅಂತ ಹೇಳ್ತಾನೆ. ಹಾಗಾದ್ರೆ ಈ ದೈವಕ್ಕೂ ದಾನಫಲಕ್ಕೂ ಯಾವ ರೀತಿಯ ಒಂದು ಸಂಬಂಧ ಇದೆ? ದೈವ ಅಂತಂದ್ರೇನು, ದಾನದ ಫಲ ಅಂತಂದ್ರೇನು, ಇದನ್ನು ಸ್ವಲ್ಪ ತಿಳ್ಕೋಬೇಕಾಗುತ್ತೆ. ನಮ್ಮ ಬದುಕಿನ ಉದ್ದಕ್ಕೂ ಕೂಡ ಪ್ರತಿ ಹಂತದ ನಮ್ಮ ಬೆಳವಣಿಗೆನಲ್ಲಿ ನಮಗೆ ಕೆಲವು ನಿರೀಕ್ಷೆಗಳಿರುತ್ತೆ. ಅಂತಹ ನಿರೀಕ್ಷೆಗಳು ಫಲಕಾರಿ ಆಗೇ ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಒಂದು ಕೆಲಸವನ್ನ ಮುಂದುವರಿಸ್ತೀವಿ. ಅಂತಹ ನಂಬಿಕೆ, ಇದು ಆಗೇ ಆಗತ್ತೆ ಅನ್ನೋ ಒಂದು ನಂಬಿಕೆನಲ್ಲಿ ನಾವು ಒಂದು ಕೆಲಸವನ್ನ ಶುರು ಮಾಡಿದಾಗ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಉಂಟಾಗುವ ಹಾಗೆ ಆ ಕೆಲಸವನ್ನ ಮುಂದುವರಿಸೋದಕ್ಕೆ ಯಾವ ಒಂದು ನಂಬಿಕೆಯನ್ನು ಶಕ್ತಿ ನನ್ನನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗುತ್ತೆ, ಅಂತಹ ನಂಬಿಕೆಯನ್ನ ನಾವು ದೈವ ಅಂತ ಹೇಳಬಹುದು. ಇಂದ್ರನನ್ನ ದೇವೇಂದ್ರ ಅಂತ ಹೇಳ್ತೀವಿ. ದೇವಗುರು ಬೃಹಸ್ಪತಿ ಅವನಿಗೆ ಮಾರ್ಗದರ್ಶಕನಾಗಿರ್ತಾನೆ. ಮತ್ತು ವಜ್ರಾಯುಧ ಅನ್ನೋದು ಇಂದ್ರನ ಪ್ರಧಾನ ಶಸ್ತ್ರವಾಗಿರುತ್ತೆ. ಅನೇಕ ಕೋಟಿ ಕೋಟಿ ದೇವತೆಗಳು ಅವನ ಸೈನ್ಯದಲ್ಲಿರ್ತಾರೆ. ಮತ್ತು ಸ್ವರ್ಗಲೋಕ ಅನ್ನುವಂತಹದ್ದು ಒಂದು ಅವನ ದುರ್ಗಮವಾದ ಕೋಟೆ ಆಗಿರುತ್ತೆ. ಮತ್ತು ಪರಮಾತ್ಮ ವಿಷ್ಣುವಿನ ಕೃಪೆಗೆ ಪಾತ್ರನಾಗಿ ಐರಾವತ ಅನ್ನೋ ಒಂದು ಆನೆಯನ್ನ ಅವನು ತನ್ನ ವಾಹನವನ್ನಾಗಿ ಮಾಡಿಕೊಂಡಿರ್ತಾನೆ. ಇಷ್ಟೆಲ್ಲ ಸುಭದ್ರತೆಗಳನ್ನ ಇಂದ್ರ ಗಳಿಸಿರ್ತಾನೆ. ಆದರೆ ನಮ್ಮ ಪುರಾಣದ ಅನೇಕ ಕಥೆಗಳಲ್ಲಿ ನಾವು ಕೇಳಿದ್ದೀವಿ, ಅನೇಕ ಸಂದರ್ಭದಲ್ಲಿ ಇಂತಹ ಬಲಶಾಲಿ ಇಂದ್ರ ಅಸುರರಿಗೆ ಯುದ್ಧದಲ್ಲಿ ಸೋತು ಶರಣಾಗಬೇಕಾಗುತ್ತೆ. ಅನೇಕ ಪುರಾಣ ಕಥೆಗಳಲ್ಲಿ ಇದು ಬರುತ್ತೆ. ಇದರಿಂದ ನಾವು ತಿಳ್ಕೊಳ್ಳುವಂತಹದ್ದೇನು? ನಮ್ಮಲ್ಲಿ ಎಷ್ಟೇ ಶಕ್ತಿ ಇದ್ರೂ ಕೂಡ, ನಾವೆಷ್ಟೇ ಪರಾಕ್ರಮಿ ಅಂತ ನಾವು ಅಂದುಕೊಂಡ್ರೂ ಕೂಡ, ನಾನು ತುಂಬಾ ರಕ್ಷಣೆಯಲ್ಲಿ ಇದ್ದೀನಿ, ನನ್ನನ್ನು ಮುಟ್ಟೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ರು ಕೂಡ, ಅಲ್ಲಿ ದೈವ ಕೃಪೆ ಅನ್ನೋದು ಇಲ್ಲದೆ ಹೋದ್ರೆ ಮತ್ತೆ ಮತ್ತೆ ನನಗೆ ಸೋಲು ಅನ್ನುವಂತಹದ್ದು ಕಟ್ಟಿಟ್ಟ ಬುತ್ತಿ. ವ್ಯರ್ಥವಾಗುವ ಎಲ್ಲ ಪರಾಕ್ರಮಕ್ಕಿಂತ ಪರಮಾತ್ಮನ ಕೃಪೆ, ದೈವಕ್ಕೆ ಶರಣಾಗಬೇಕು ಅನ್ನುವಂತಹದ್ದು ತುಂಬಾ ಒಳ್ಳೆಯದು. ದೈವ ಬಲ ಅನ್ನೋದು ಒಂದು ಇದ್ರೆ ಮತ್ತೆ ಎಲ್ಲವನ್ನು ನಾವು ಗೆಲ್ಲಬಹುದು. ಶಕ್ತಿ, ಬಲ, ಪರಾಕ್ರಮ ಇದೆಲ್ಲ ಇರಬೇಕು. ಆದರೆ ಇದೆಲ್ಲದರ ಜೊತೆಗೆ ದೈವದ ಕೃಪೆ ಅನ್ನೋದಿರಬೇಕು. ಯಶಸ್ಸು ಅನ್ನೋದು ನಮ್ಮ ಪಾಲಾಗಬೇಕಾದ್ರೆ ನಮಗೆ ನಮ್ಮ ಶಕ್ತಿಯ ಜೊತೆಗೆ ದೈವ ಬಲ ಅನ್ನೋದು ಬೇಕಾಗಿರುತ್ತೆ. ನಾನು ಎಲ್ಲವನ್ನ ಪಡೆಯುತ್ತೇನೆ, ನಾನೇ ಎಲ್ಲವನ್ನ ಮಾಡ್ತೇನೆ, ಇದು ಒಂದು ಒಣ ಅಹಂಕಾರವನ್ನ ಸೂಚಿಸುತ್ತೆ. ಅಗೋಚರವಾದ ಹಾಗೂ ಕ್ರಿಯಾಶೀಲವಾದ ಒಂದು ವಿಶ್ವಶಕ್ತಿ ಎನ್ನುವಂತಹದ್ದಿದೆ. ಆ ವಿಶ್ವಶಕ್ತಿಯ ಕೃಪೆ ಅನ್ನೋದು ಇರದೇ ಹೋದರೆ ನಾವು ಏನನ್ನೂ ಕೂಡ ಸಾಧನೆ ಮಾಡಕ್ಕೆ ಆಗೋದಿಲ್ಲ. ಸ್ವಂತ ಪ್ರಯತ್ನ ಅನ್ನುವಂತಹದ್ದು ನನ್ನ ಶಕ್ತಿ. ನನ್ನ ಶಕ್ತಿಯನ್ನು ಉಪಯೋಗಿಸಿಕೊಂಡು ನಾನು ಪ್ರಯತ್ನನ ಮಾಡಬೇಕು, ನಿಜ.
ಆದರೆ ಮಾಡಿದ ಕೆಲಸದಲ್ಲಿ ಜಯ ಅಥವಾ ಅಪಜಯ ಅನ್ನುವಂತಹದ್ದು ನಿರ್ಣಯ ಆಗೋದು ಪರಮಾತ್ಮನ ಕೃಪೆಯಿಂದ. ಇದು ದೈವ ನಿರ್ಣಯ. ದೈವವನ್ನ ಮೀರಿ ನಾವು ಏನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗೆ ಸುಖ ದುಃಖ ಅನ್ನುವಂತಹದ್ದು ಫಲವು ಅವನ ಪೂರ್ವ ಕರ್ಮಕ್ಕನುಸಾರವಾಗಿ ಬರುತ್ತೆ ಮತ್ತು ಅವನ ಬುದ್ಧಿಯೂ ಸಹ ಆ ಕರ್ಮಗಳಲ್ಲಿ ಅನುಗುಣವಾಗಿ ವರ್ತಿಸುತ್ತೆ. ಭಗವಂತ ಶ್ರೀಕೃಷ್ಣ ಭಗವದ್ಗೀತೆಯ ಕರ್ಮಯೋಗದಲ್ಲಿ ಇದನ್ನು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾನೆ. ಪೂರ್ವ ಕರ್ಮಕ್ಕೆ ಅನುಸಾರವಾಗಿ ಕೆಲವೊಂದು ಫಲಗಳು ನಮಗೆ ಬರುತ್ತೆ. ಬಂದಂತಹ ಫಲಕ್ಕೆ ಸಮನಾಗಿ ನಮ್ಮ ಬುದ್ಧಿ ಅನ್ನೋದು ವರ್ತಿಸುತ್ತೆ. ಅಂತಂದ್ರೆ ನಮ್ಮ ಬುದ್ಧಿ ಅನ್ನೋದಕ್ಕೂ ಕರ್ಮದ ಫಲ ಅನ್ನೋದಕ್ಕೂ ಒಂದು ಕೊಂಡಿ ಇದೆ. ಕರ್ಮ ಫಲಕ್ಕೆ ತಕ್ಕಂತೆ ಆ ಬುದ್ಧಿ ವರ್ತಿಸುತ್ತೆ, ಬುದ್ಧಿಗೆ ತಕ್ಕಂತೆ ಮತ್ತೆ ಕರ್ಮಫಲ ಅನ್ನೋದು ಬರುತ್ತೆ. ಇದೊಂದು ಸರಪಣಿ. ಮತ್ತೆ ಮತ್ತೆ ಅದೇ ಕೆಲಸನ ನಾವು ಮಾಡ್ತಾ ಇರ್ತೀವಿ. ನಾನು ಯಾಕೆ ಇಂತಹ ಕೆಲಸ ಮಾಡಿದೆ ಅಂತಂದ್ರೆ ಅದು ನನ್ನ ಕರ್ಮ. ಅಂತಹ ಕರ್ಮನ ನಾನು ಯಾಕೆ ಮಾಡಿದೆ ಅಂತಂದ್ರೆ ಅಂತಹ ಬುದ್ಧಿ ನನ್ನಲ್ಲಿತ್ತು. ಆ ಬುದ್ಧಿ ನನ್ನಲ್ಲಿತ್ತು, ಈ ಕರ್ಮ ಬಂತು. ಈ ಕರ್ಮ ಇದ್ದಿದ್ರಿಂದ ಈ ನನ್ನ ಬುದ್ಧಿ ಇದೆ. ಸೊ ಈ ಬುದ್ಧಿ ಮತ್ತು ಕರ್ಮ ಅನ್ನೋದು ಒಂದು ಚಕ್ರವಾಗಿ ಆ ಚಕ್ರಕ್ಕೆ ನಾವು ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಹಾಗಾದ್ರೆ ಈ ಚಕ್ರದಿಂದ ಹೊರಗಡೆ ಬರುವಂತದ್ದು ಹೇಗೆ? ವಿಧಿಯಿಂದ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನಾ? ಆ ಕರ್ಮ ಫಲದಿಂದ ತಪ್ಪಿಸ್ಕೊಂಡು ಮತ್ತೊಂದು ಕರ್ಮವನ್ನು ಮಾಡಬೇಕು. ಮತ್ತೆ ಕರ್ಮ ಫಲಗಳು ನನ್ನನ್ನ ಅಂಟದಂತೆ ಆ ಕರ್ಮವನ್ನ ಮಾಡೋದಕ್ಕೆ ಸಾಧ್ಯನಾ? ಅದಕ್ಕೆ ಯಾವ ಶಕ್ತಿ ಬೇಕು? ಅಂತಹ ಸೂಕ್ಷ್ಮವಾದ ಪ್ರಶ್ನೆಯನ್ನ ಇಲ್ಲಿ ಯಕ್ಷ ಮಾಡಿದ್ದಾನೆ. ಆದುದರಿಂದ ವಿವೇಕಿಗಳು, ಬುದ್ಧಿ ಇರುವಂತಹವರು, ಅನುಭವಿಗಳು, ಹಿರಿಯರು, ಜ್ಞಾನಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ಮಾಡುವಂತಹ ಕಾರ್ಯವನ್ನ ಚೆನ್ನಾಗಿ ವಿವೇಚನೆ ಮಾಡಿ ಕಾರ್ಯಗತರಾಗಬೇಕು. ನಮ್ಮ ಈ ಜಗತ್ತಿನಲ್ಲಿ ಪ್ರತಿಯೊಂದು ಕಾರ್ಯದ ಹಿಂದೆ ಒಂದು ಕಾಣದ ನಿಯಮ ಇದೆ. ಪ್ರತಿಯೊಂದು ಕಾರ್ಯದ ಹಿಂದೆ ಇಂತಹ ಒಂದು ಕಾರಣದ ನಿಯಮ ಇದೆಯಲ್ಲ, ಇದನ್ನ ಕಾರ್ಯಕಾರಣ ಸಂಬಂಧ ಅಂತ ಕರೀತಾರೆ. ಒಂದು ನಿರ್ದಿಷ್ಟವಾದ ಕಾರಣವಿಲ್ಲದೆ ಯಾವ ಫಲ ಅಥವಾ ಯಾವ ಕಾರ್ಯ ಅಥವಾ ಒಂದು ಪರಿಣಾಮ ಅನ್ನುವಂತಹದ್ದು ಉಂಟಾಗಲಿಲ್ಲ. ಪ್ರಕೃತಿನಲ್ಲಿ ಎಲ್ಲವೂ ಇಂತಹ ಒಂದು ನಿಯಮದ ಪ್ರಕಾರನೇ ಜರುಗ್ತಾ ಇರುತ್ತೆ. ಯಾವ ಒಂದು ಫಲ ನಮಗೆ ಆಕಾಶದಿಂದ ಏಕಾಏಕಿ ಉದುರೋದಿಲ್ಲ. ಅದರ ಹಿಂದೆ ಒಂದು ಕಾರಣ ಅನ್ನುವಂತಹದ್ದು ಇದ್ದೇ ಇರುತ್ತೆ. ನಾವು ಮಾಡುವಂತಹ ಪ್ರತಿಯೊಂದು ಕ್ರಿಯೆ ಆಗಲಿ, ಒಂದು ಆಲೋಚನೆಯಾಗಲಿ ಅಥವಾ ಒಂದು ಕರ್ಮವಾಗಲಿ, ಈ ಕಾರ್ಯಕಾರಣಗಳ ನಿಯಮಕ್ಕೆ ಅದು ಒಳಪಟ್ಟಿದೆ. ಉತ್ತಮವಾದ ಆಲೋಚನೆಯ ಮುಖಾಂತರ ಜರುಗುವಂತಹ ಕರ್ಮಕ್ಕೆ ಉತ್ತಮವಾದ ಫಲವೇ ಲಭಿಸುತ್ತೆ. ಅದೇ ರೀತಿ ಕೆಟ್ಟ ಆಲೋಚನೆಯಿಂದ ಹೊರಬರುವ ಕೆಟ್ಟ ಕರ್ಮಕ್ಕೆ ದುಷ್ಟ ಫಲವೇ ಹಿಂಬಾಲಿಸಿ ಬರುತ್ತೆ. ಯಾವುದು ನಮ್ಮಿಂದ ಹೊರಗಡೆ ಹೋಗುತ್ತೆ ಅದು ಮತ್ತೆ ರೂಪಾಂತರವಾಗಿ ನಮ್ಮ ಬಳಿ ಬಂದೇ ಬರುತ್ತೆ. ಬಂದಾಗ ಅದನ್ನ ನಾವು ಸ್ವೀಕರಿಸಲೇಬೇಕು. ಅವುಗಳು ನಮ್ಮ ಜೊತೆಯಲ್ಲಿಯೇ, ನಮ್ಮ ಹಿಂದೂ ಮುಂದೆನೇ ಇದ್ದು ಸೂಕ್ತ ಸಮಯದಲ್ಲಿ ನಾವು ಅದನ್ನು ಅನುಭವಿಸಬೇಕಾಗತ್ತೆ. ದೈವ ಅನ್ನೋದು ಹೇಗಿರುತ್ತೆ, ಕರ್ಮ ಅನ್ನೋದು ಹೇಗಿರುತ್ತೆ ಅಂತಂದ್ರೆ, ನಮ್ಮ ತಲೆ ಮೇಲೆ ತೂಗು ಕತ್ತಿ ರೀತಿಯಲ್ಲಿ ಸದಾಕಾಲ ಈ ಕರ್ಮ ಫಲಗಳು ಕಾಯ್ತಾ ಇರುತ್ತೆ. ಯಾವ ಸಮಯದಲ್ಲಿ ಈ ತಲೆ ಮೇಲೆ ಬೀಳಬೇಕು ಅನ್ನೋದು ಕಾಯ್ತಾ ಇರುತ್ತೆ. ಆದ್ರೆ ನಾವು ಮಾಡುವಂತಹ ಕೆಲಸಗಳು ಕೆಲವೊಮ್ಮೆ ಒಳ್ಳೆಯದು ಇರುತ್ತೆ, ಕೆಲವೊಮ್ಮೆ ಕೆಟ್ಟದು ಇರುತ್ತೆ. ಮಾಡುವಂತಹ ಕೆಟ್ಟ ಕೆಲಸಕ್ಕೆ ಕೆಟ್ಟ ಕರ್ಮ ಫಲಗಳು ನಮ್ಮನ್ನ ಹಿಂಬಾಲಿಸುತ್ತೆ. ಅದೇ ರೀತಿ ನಾವು ಮಾಡಿದ ಒಳ್ಳೆಯ ಕೆಲಸಗಳು ಕೂಡ ನಮ್ಮನ್ನ ಕಾಯ್ತಾ ಇರುತ್ತೆ. ಅದಕ್ಕೆ ತಕ್ಕಂತಹ ಒಳ್ಳೆಯ ಕರ್ಮಫಲಗಳು ಕೂಡ ನಮ್ಮನ್ನ ಕಾಯ್ತಾ ಇರುತ್ತೆ. ಹೀಗೆ ನಮ್ಮ ನೆತ್ತಿಯ ಮೇಲೆ ಈ ಕರ್ಮಫಲ ಅನ್ನುವಂತಹದ್ದು ತೂಗು ಗತ್ತಿಯಾಗಿ ಸದಾಕಾಲ ಕಾಯ್ತಾ ಇರುತ್ತೆ. ಯಾವ ಸಮಯದಲ್ಲಿ ಈ
ಕೆಟ್ಟ ಫಲ ಅನ್ನೋದು ನಮ್ಮ ಮೇಲೆ ಬೀಳಬೇಕು ಅಂತಂದಾಗ ನಾವು ಮಾಡಿರುವಂತಹ ಒಂದು ಪುಣ್ಯ ಫಲ ಅದನ್ನ ಕಾದು ಹಿಡಿದು ನಿಲ್ಸಿರುತ್ತೆ. ಈಗ ಬೇಡ, ಈಗ ಬೇಡ, ಈಗ ಬೇಡ ಅಂತ ಹಿಡಿದು ನಿಲ್ಸಿರುತ್ತೆ. ನಾವು ಹೊರಗಡೆ ಹೋದ ಯಾವುದೇ ಕ್ಷಣದಲ್ಲಿ ನಮಗೆ ಏನ್ ಬೇಕಾದ್ರೂ ಆಗಬಹುದು. ಆದ್ರೆ ನಾವು ಮತ್ತೆ ಮನೆಗೆ ಬರ್ತೀವಿ, ರಾತ್ರಿ ನಮ್ಮ ಮನೆಯವ್ರ ಜೊತೆ ಕುತ್ಕೊಂಡು ಊಟ ಮಾಡ್ತೀವಿ. ಆದ್ರೆ ನಾವು ಬಂದೇ ಬರ್ತೀವಿ ಇನ್ನೂ ಯಾವ ಒಂದು ಗ್ಯಾರಂಟಿ ಕೂಡ ಇಲ್ಲ. ನಾವು ಬಂದಿರೋದು ಯಾಕೆ ಅಂತಂದ್ರೆ ಹಿಂದೆ ನಾವೇ ಮಾಡಿದ ಯಾವುದೋ ಒಂದು ಪುಣ್ಯ ನಮ್ಮನ್ನ ಕಾಪಾಡಿ ಮನೆಗೆ ಕರ್ಕೊಂಬಂದು ಬಿಟ್ಟಿರುತ್ತೆ. ಯಾವ ಒಂದು ಫಲ ನನ್ನನ್ನ ಕಾಪಾಡುತ್ತೆ ಅದನ್ನ ದೈವ ಅಂತ ಹೇಳ್ತೀವಿ. ಯಾವುದು ನನ್ನನ್ನ ಕಾಡತ್ತೆ ಅದನ್ನ ಕರ್ಮ ಅಂತ ಹೇಳ್ತೀವಿ. ಹೀಗೆ ನಮ್ಮ ಹಿಂದೂ ಮುಂದೆನೇ ಇದ್ದು ಸೂಕ್ತ ಸಮಯದಲ್ಲಿ ನಾವು ಅದನ್ನ ಅನುಭವಿಸಬೇಕಾಗತ್ತೆ. ನಮ್ಮ ಕರ್ಮದ ಫಲ ನಾವು ಎಲ್ಲೇ ಇದ್ರೂ ಕೂಡ ಅದು ನಮಗೆ ತಲುಪೋ ಹಾಗೆ ಮಾಡುತ್ತೆ. ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಅದು ನಮ್ಮನ್ನ ಬಂದು ಸೇರುತ್ತೆ. ಇದನ್ನ ವಿಧಿ ಲಿಖಿತ ಅಂತ ಹೇಳ್ತೀವಿ. ಎಲ್ಲವೂ ಅದರ ಪ್ರಕಾರನೇ ನಡೆಯುತ್ತೆ. ನಾವು ತಪ್ಪಿಸಿಕೊಳ್ಳುವ ಯಾವ ಪ್ರಯತ್ನ ಕೂಡ ನಮ್ಮನ್ನ ಕಾಪಾಡೋದಿಲ್ಲ. ಈ ಕಾರಣದಿಂದ ನಮ್ಮ ಹಿರಿಯರು ಏನ್ ಹೇಳ್ತಾರೆ ಅಂತಂದ್ರೆ, ಪಾಪಿ ಸಮುದ್ರಕ್ಕೆ ಹೋದ್ರೂ ಕೂಡ ಅಲ್ಲಿ ಅವನಿಗೆ ಮೊಣಕಾಲುದ್ದ ನೀರು ಮಾತ್ರ ಸಿಗುತ್ತೆ. ಸಮುದ್ರಕ್ಕೆ ಹೋಗ್ತಾನೆ, ಸಮುದ್ರ ಅನ್ನೋದು ಸಾಗರ, ಎಷ್ಟು ದೂರ ಕಣ್ಣೆತ್ತು ನೋಡಿದ್ರು ಕೂಡ ಅಲ್ಲಿ ನೀರು ಇರುತ್ತೆ. ಆದ್ರೆ ಒಬ್ಬ ಪಾಪಿ ಹೋದಾಗ ಅವನಿಗೆ ಒಂದಿಷ್ಟು ನೀರು ಮಾತ್ರ ಸಿಗತ್ತೆ. ಹೀಗೆ ಅವನು ಮಾಡಿದ ಪಾಪ ಕರ್ಮಗಳು ವಿಧಿಯ ರೂಪದಲ್ಲಿ ಅವನನ್ನ ಹಿಂಬಾಲಿಸಿ ಬರ್ತಾ ಇರುತ್ತೆ. ಅವುಗಳ ಫಲವನ್ನ ಅವನು ಧಿಕ್ಕರಿಸಲು ಸಾಧ್ಯವೇ ಇಲ್ಲ. ಒಬ್ಬ ವ್ಯಕ್ತಿ ಈ ದುಃಖದ, ಸಂಕಟದ ಮತ್ತು ಕಷ್ಟದ ಕಹಿ ಅನುಭವಗಳಿಂದ ಕಲಿದೆ ಹೋದ್ರೆ ಅವನು ತನ್ನ ನೀಚ ಪ್ರವೃತ್ತಿಯನ್ನ ಬಿಡೋದೇ ಇಲ್ಲ. ಅವನು ತುಂಬಾ ನೀಚತನದಲ್ಲಿರ್ತಾನೆ. ಆದರೆ ಯಾವುದೋ ಒಂದು ಪುಣ್ಯದ ಫಲ ಏನಾಗಿರುತ್ತೆ ಅಂತಂದ್ರೆ ಅವನನ್ನ ಬದಲಾವಣೆ ಮಾಡಬೇಕು ಅಂತ ಅವನನ್ನ ಕಾಯ್ತಾ ಇರುತ್ತೆ. ಅವನಲ್ಲಿ ಒಂದು ಬದಲಾವಣೆ ಆಗ್ಬೇಕು ಅಂತ ಒಂದು ಸೂಕ್ತ ಸಮಯ ಬಂದಾಗ ಆ ಎಲ್ಲಾ ಕರ್ಮಫಲಗಳು ಬಂದು ಅವನನ್ನ ಹಿಂಸೆ ಮಾಡುತ್ತೆ. ಆ ಹಿಂಸೆ, ಆ ಒಂದು ಕಷ್ಟ ಅನ್ನೋದು ಅವನ ಮೇಲೆ ಬಿದ್ದಾಗ ಅವನು ಎಚ್ಚೆತ್ತುಕೊಂಡು ಮುಂದೆ ಅವನು ತನ್ನ ಹಾದಿಯನ್ನ ಅವನು ಬದಲಾಯಿಸ್ಕೋಬೇಕಾಗತ್ತೆ. ಅನುಭವ ಅನ್ನುವಂತಹದ್ದು ಅವನಿಗೆ ಪಾಠ ಕಲಿಸುತ್ತೆ. ಮುಂದಿನ ಅವನ ಜೀವನದಲ್ಲಿ ಉತ್ತಮ ಬದಲಾವಣೆ ತರುವ ಪ್ರಯತ್ನದ ಫಲವಾಗಿ ಅವನು ಆ ಕ್ಷಣದಲ್ಲಿ ಆ ಕರ್ಮದ ಫಲವನ್ನ ಅವನು ಅನುಭವಿಸಲೇಬೇಕಾಗುತ್ತೆ. ಸೊ ಬಂದಿರುವಂತಹ ಕಷ್ಟ ಮುಂದೆ ನನ್ನನ್ನ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ತುಂಬಾ ಸಹನೆ, ತಾಳ್ಮೆಯಿಂದ ಬಂದಿರೋ ಕಷ್ಟವನ್ನ ನಾವು ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ತಾ ಆ ಒಂದು ಕಷ್ಟದ ಪರಿಸ್ಥಿತಿನ ನಾವು ಸಹಿಸ್ಕೋಬೇಕಾಗತ್ತೆ. ಜೀವನದ ಪಾಠ ಅನ್ನುವಂತಹದ್ದು ಎಲ್ಲವನ್ನೂ ಕಲಿಸುತ್ತೆ. ಕಷ್ಟ ನಷ್ಟಗಳ, ದುಃಖದ ಸನ್ನಿವೇಶವನ್ನ ಅವನು ಎದುರಿಸಿ ನೀತಿ ನಿಯಮಗಳನ್ನ ಅವನು ಕಲೀಲೇಬೇಕಾಗತ್ತೆ. ನಾವು ಅನೇಕ ಪುರಾಣದ ಕಥೆಗಳಲ್ಲಿ ಕೇಳ್ತೀವಿ, ಚಂದ್ರ ಮತ್ತು ಸೂರ್ಯನನ್ನ ಕೂಡ ಈ ರಾಹು ಅನ್ನೋದು ಕಬಳಿಸ್ತಾನೆ. ಅವಾಗ ಅದನ್ನ ಚಂದ್ರಗ್ರಹಣ, ಸೂರ್ಯಗ್ರಹಣ ಅಂತ ಹೇಳ್ತೀವಿ. ಸೊ ಇಂತಹ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಅಂತ ಬಂದಾಗ ಸೂರ್ಯ ಚಂದ್ರ ಕೂಡ ಆ ರಾಹುವಿನ ಕೈಯಿಂದ ತಪ್ಪಿಸ್ಕೊಳ್ಳಕ್ಕಾಗೋದಿಲ್ಲ. ಮತ್ ನಾವು ನೋಡ್ತೀವಿ, ಆನೆ ಎನ್ನುವಂತಹದ್ದು ಅತ್ಯಂತ ದೊಡ್ಡ ಪ್ರಾಣಿ, ತುಂಬಾ ಬಲಶಾಲಿಯಾದ ಪ್ರಾಣಿ ಆನೆ ಎನ್ನುವಂತಹದ್ದು. ಅದೇ ರೀತಿ ಒಂದು ಸಣ್ಣ ಸರ್ಪ ಇರುತ್ತೆ, ಅದು ವಿಷದಿಂದ ಕೂಡಿರುತ್ತೆ. ಅದು ಕೂಡ ತುಂಬಾ ಅಪಾಯಕಾರಿಯಾದ ಒಂದು ಸರೀಸೃಪ. ಹೀಗೆ ಒಂದು ಬಲಶಾಲಿಯಾದ ಆನೆ ಇರಬಹುದು, ಒಂದು ವಿಷ ತುಂಬಿದ ಒಂದು ಸರ್ಪ ಇರಬಹುದು. ಮನುಷ್ಯ ಅವೆರಡನ್ನೂ ಕೂಡ ಬಂಧಿಸ್ತಾನೆ. ಅಷ್ಟು ಬಲಶಾಲಿಯಾದ ಆ ಪ್ರಾಣಿ, ಅಷ್ಟೊಂದು ಕ್ರೂರಿಯಾದ ವಿಷ ತುಂಬಿರುವಂತಹ ಒಂದು ಸರ್ಪ ಕೂಡ ಮನುಷ್ಯನ ಕೈನಲ್ಲಿ ಸಿಕ್ಕು ಒಂದು ಬಂಧನನ್ನ ಅನುಭವಿಸುತ್ತೆ. ಹೀಗೆ ಈ ಜಗತ್ತಿನಲ್ಲಿ ಇಂತಹ ವಿಚಿತ್ರವನ್ನ ನಮ್ಮ ಕಣ್ಣಿಗೆ ಬಿದ್ದಾಗ ನಮಗೇನನ್ಸುತ್ತೆ ಅಂತಂದ್ರೆ ಇದು ವಿಧಿ ಲೀಲೆ. ಅಷ್ಟು ದೊಡ್ಡ ಆನೆ ಇವತ್ತು ಅದ್ರ ಕಾಲಿಗೆ ಸರಪಣಿ ಕಟ್ಟಿಸ್ಕೊಂಡು ಮನುಷ್ಯ ಹೇಳಿರೋ ಕೆಲಸ ಮಾಡ್ತಾ ಇದೆ, ನಾವು ನೋಡಿದೀವಿ. ಅದೇ ತರ ಒಂದು ಸರ್ಪ ಅದು ವಿಷ ತುಂಬಿಕೊಂಡಿರುತ್ತೆ,
ಅದನ್ನು ಒಬ್ಬ ಮನುಷ್ಯ ಲೀಲಾಜಾಲವಾಗಿ ಹಿಡಿದು ಒಂದು ಬುಟ್ಟಿಗೆ ಹಾಕೋತಾನೆ. ಹೀಗೆ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶಕ್ತಿಶಾಲಿ ಅಂತಂದ್ರೆ ಅದು ವಿಧಿ ಮಾತ್ರ. ಹೀಗೆ ಜಗತ್ತಿನಲ್ಲಿ ಅನೇಕ ವಿಚಿತ್ರ ಘಟನೆ ಎನ್ನುವಂತಹದ್ದು ನಡೀತಾ ಇರುತ್ತೆ. ದುರ್ಜನರಿಗೆ ನಾವು ಹೇಳ್ತೀವಿ, ದುರ್ಜನರಿಗೆ ಎಲ್ಲಾ ರೀತಿಯಾದ ಒಂದು ಸುಖ ಸೌಲಭ್ಯಗಳು ಸಿಗ್ತಾ ಇದೆ, ಅದನ್ನ ನಾವು ನೋಡ್ತಾ ಇದ್ದೀವಿ. ಅವರುಗಳು ಬಯಸುವಂತಹ ಪ್ರತಿಯೊಂದು ಮರುಕ್ಷಣದಲ್ಲಿ ಅವರಿಗೆ ಸಿಗೋ ಹಂಗಾಗ್ತಾ ಇದೆ. ಅವರ ದುರ್ನಡತೆಯನ್ನ ತಡೆಯುವಂತಹವರು ಯಾರೂ ಇಲ್ವಲ್ಲ. ಇದನ್ನ ನಾವು ದಿನನಿತ್ಯ ಈ ಒಂದು ಗೋಳನ್ನ ನೋಡ್ತಾ ಬಂದಿದ್ದೀವಿ. ಇದಕ್ಕೆ ವಿರುದ್ಧವಾಗಿ ಒಬ್ಬ ಸಜ್ಜನ, ಒಬ್ಬ ಒಳ್ಳೆಯ ಮನುಷ್ಯ ಅನೇಕ ಕಷ್ಟಗಳಿಗೆ ಅವನು ಸಿಕ್ಕಾಕುತ್ತಾನೆ. ಅವನ ಕಷ್ಟಗಳಿಗೆ ಕೊನೆನೇ ಇಲ್ಲ. ಅವರಿಗೆ ಸುಖ ಅನ್ನುವಂತಹದ್ದು ಈ ಜನ್ಮದಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ರೀತಿಯಲ್ಲಿ ಈ ಒಂದು ಸೃಷ್ಟಿನಲ್ಲಿ ಇಂತಹ ತಾರತಮ್ಯನ್ನ ನಾವು ನೋಡ್ತಾ ಬಂದಿದ್ದೀವಿ. ಮೇಲ್ನೋಟಕ್ಕೆ ಕಾಣುವಂತಹದ್ದು ಈ ರೀತಿಯ ಒಂದು ವಿಚಿತ್ರ, ನಮಗೆ ಅರ್ಥ ಆಗದೆ ಇರುವಂತಹ ಸಂಗತಿಗಳು ಮೇಲ್ನೋಟಕ್ಕೆ ಬಂದಾಗ ಒಳ್ಳೆಯವರಿಗೆ ಇದು ಕಾಲ ಅಲ್ಲ ಅಂತ ಹೇಳಿ ನಾವು ಸುಮ್ಮನಾಗಿ ಹೋಗ್ತೀವಿ. ಆದರೆ ಆಳದಲ್ಲಿ ಈ ಘಟನೆ ಎನ್ನುವಂತಹದ್ದು ಆಕಸ್ಮಿಕ ಅಲ್ಲ. ಇದು ಆಕಸ್ಮಿಕವಾಗಿ ಆಗ್ತಾ ಇರುವಂತಹದ್ದಲ್ಲ. ಇದೆಲ್ಲವೂ ಪೂರ್ವದಲ್ಲೇ ನಿರ್ಧಾರ ಆಗಿ ಈಗ ನಮ್ಮ ಕಣ್ಣೆದುರಿಗೆ ಅದು ಕಾಣ್ತಾ ಇದೆ. ಪ್ರತಿ ಕಾರ್ಯದ ಹಿಂದೆ ಒಂದು ಉದ್ದೇಶ ಇರುತ್ತೆ. ಪ್ರತಿ ಒಂದು ಉದ್ದೇಶಕ್ಕೆ ತಕ್ಕಂತೆ ಆ ಕಾರ್ಯಗಳು ನಡೀತಾ ಬಂದಿದೆ. ಪ್ರಪಂಚದಲ್ಲಿ ಸಕಲ ಗುಣ ಸಂಪನ್ನರಾದ ಮಹಾ ವ್ಯಕ್ತಿಗಳು ಅಲ್ಪಾಯುಷಿಗಳಾಗೋಗಿರ್ತಾರೆ. ಆದರೆ ಹೀನ ಗುಣಗಳಿಂದ ಕೂಡಿರುವಂತಹವರು ಬಹು ದೀರ್ಘ ಕಾಲದವರೆಗೆ ತುಂಬಾ ಆರೋಗ್ಯವಾಗಿ ಬದುಕ್ತಾರೆ. ಇದನ್ನೆಲ್ಲ ನೋಡಿದಾಗ ನಾವು ಅದನ್ನ ಸಹಿಸ್ಕೊಳ್ಳಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಕ್ಕಾಗೋದಿಲ್ಲ. ಇಂತಹ ಒಂದು ಬಂದಾಗ ಇದೇನಪ್ಪ ಸೃಷ್ಟಿನಲ್ಲಿ ಇಂತಹ ಒಂದು ವಿಚಿತ್ರಗಳು ನಡೀತಾ ಬಂದಿದೆ, ಇಂತಹ ಒಂದು ಅನುಮಾನ ನಮ್ಮನ್ನ ಕಾಡುತ್ತೆ. ಸತ್ಯವನ್ನ ಸ್ವೀಕರಿಸುವಂತಹ ಶಕ್ತಿ ನಮ್ಮಲ್ಲಿ ಇಲ್ಲದ ಕಾರಣ ನಮಗೆ ಉತ್ತರಗಳು ಸಿಗೋದಿಲ್ಲ. ಭಗವಾನ್ ಶಂಕರಾಚಾರ್ಯರಿರಬಹುದು, ಸ್ವಾಮಿ ವಿವೇಕಾನಂದ ಅವರಿರಬಹುದು, ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿ ದೇಹತ್ಯಾಗ ಮಾಡಿ ಹೋಗಿರ್ತಾರೆ. ಆದರೆ ಅವರುಗಳು ಇವತ್ತಿಗೂ ನಮ್ಮ ಸ್ಮರಣೆಯಲ್ಲಿ, ನಮ್ಮ ಮನದಲ್ಲಿ ಚಿರಾಯುಗಳಾಗಿದ್ದಾರೆ. ಅತಿ ಹೆಚ್ಚು ವರ್ಷ ಬದುಕುವಂತಹದ್ದು ಮಹತ್ವ ಅಲ್ಲ, ಅರ್ಥಪೂರ್ಣವಾಗಿ ಆ ಅಲ್ಪ ಅವಧಿನಲ್ಲಿ ಅವರು ಎಲ್ಲವನ್ನೂ ಮಾಡಿ ಮುಗಿಸಿ ಹೊರಟೋಗಿದ್ದಾರೆ. ಅಂತಹ ಬದುಕು ನಮ್ದಾಗಬೇಕು. ವಿಧಿ ಲಿಖಿತ ಅನ್ನುವಂತಹದ್ದು ಒಬ್ಬ ಮನುಷ್ಯ ತಾನು ಮಾಡಿದ ಪಾಪ ಕರ್ಮ ಮತ್ತು ಪುಣ್ಯ ಕರ್ಮಗಳ ಆಧಾರದ ಮೇಲೆ ಅದು ನಿರ್ಧಾರವಾಗಿರುತ್ತೆ. ತನ್ನ ದುರಾದೃಷ್ಟಕ್ಕಾಗಿ ಮನುಷ್ಯ ಬೇರೆಯವರನ್ನ ದೂಷಿಸುವ ಅಗತ್ಯ ಇಲ್ಲ. ದುರ್ದಿನಗಳು ಬಂದಾಗ ಬೇರೆಯವರನ್ನ ದೂಷಿಸುವ ಬದಲು ತನ್ನ ಸ್ವಪ್ರಯತ್ನದಿಂದ ಅವುಗಳನ್ನ ಎದುರಿಸುವ, ಸಹಿಸುವ, ಸ್ವೀಕರಿಸುವ ಶಕ್ತಿಯನ್ನ ಅವನು ಸಂಪಾದನೆ ಮಾಡ್ಕೋಬೇಕಾಗತ್ತೆ. ಆ ಶಕ್ತಿಯನ್ನ ಪರಮಾತ್ಮ ಎಲ್ರಿಗೂ ಕೊಟ್ಟಿದ್ದಾನೆ. ಇಂತಹವ್ರಿಗೆ ಕೊಟ್ಟಿಲ್ಲ, ಇಂತಹವ್ರಿಗೆ ಕೊಟ್ಟಿದ್ದಾನೆ ಅಂತ ಇಲ್ಲ. ಮನುಷ್ಯನಾಗಿ ಇಲ್ಲಿ ಜನ್ಮ ತಗೊಂಡು ಈ ಭೂಮಿಗೆ ಅವನು ಬಂದಿದ್ದಾನೆ ಅಂತಂದ್ರೆ ಅಲ್ಲಿ ಪರಮಾತ್ಮನ ದೃಷ್ಟಿ ಅವನ ಮೇಲೆ ಇದೆ ಅಂತ. ಪರಮಾತ್ಮನ ದೃಷ್ಟಿ ಅವನ ಮೇಲೆ ಇದೆ ಅಂತಂದ್ರೆ ಸಮಾನವಾಗಿ ಆ ಶಕ್ತಿಯನ್ನ ಕೊಟ್ಟಿದ್ದಾನೆ. ಆ ಶಕ್ತಿಯನ್ನ ಗುರುತಿಸಿ ಅವನ ಶಕ್ತಿಯನ್ನ ಗಳಿಸ್ಕೋಬೇಕು. ಅದನ್ನ ಸಂಪಾದನೆ ಅಂತ ಹೇಳ್ತಾರೆ. ಇಂತಹ ಸಂಪಾದನೆ, ಇಂತಹ ಒಂದು ಶಕ್ತಿ, ಇಂತಹ ಒಂದು ಸಹನೆಯನ್ನ ಅವನು ಗಳಿಸ್ಕೋಬೇಕಾಗತ್ತೆ. ಹಣೆ ಬರಹ ಅನ್ನುವಂತಹದ್ದು ನಾವು ಹಿಂದೆ ಬಾಳಿದ ಮತ್ತು ಮುಂದೆ ಬಾಳಬೇಕಾಗಿರುವಂತಹ ಬದುಕಿಗೆ ಹಿಡಿದ ಒಂದು ಕನ್ನಡಿ ತರ ಅದು ಕಾಣುತ್ತೆ. ಶಕ್ತಿಶಾಲಿಯಾದ ದೈವ ಅನ್ನುವಂತಹದ್ದು ಜಗತ್ತಿನಲ್ಲಿ ಮನುಷ್ಯನ ಭಾಗ್ಯವನ್ನ ನಿರ್ಧರಿಸುತ್ತೆ. ಆ ಭಾಗ್ಯದಲ್ಲಿ ಅವನ ಪಾಲಿಗೆ ಎಷ್ಟಿರುತ್ತೆ ಅಷ್ಟು ಮಾತ್ರ ಅವನಿಗೆ ಸಿಗತ್ತೆ. ಯಾವುದೇ ಕಾರಣಕ್ಕೂ ದೈವ ನಿರ್ಧರಿಸಿದ್ದ ಪ್ರಮಾಣಕ್ಕಿಂತ ಹೆಚ್ಚಿಗೆ ಆಗಲಿ ಕಡಿಮೆ ಆಗಲಿ ಅವನನ್ನು ಹೋಗಿ ಮುಟ್ಟೋದಿಲ್ಲ. ಪರಮಾತ್ಮ ಎಷ್ಟು ನಿರ್ಧಾರ ಮಾಡಿರ್ತಾನೆ ಅಷ್ಟನ್ನ ಸಂಪೂರ್ಣವಾಗಿ ಅವನು ಅನುಭವಿಸಬೇಕು. ಅದು ಕಷ್ಟ ಇರಬಹುದು,
ಸುಖ ಇರಬಹುದು. ಮಾನ್ಯ ಡಿ.ವಿ. ಗುಂಡಪ್ಪನವರು ಹೇಳ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ, ಒಂದಗಳು ಹೆಚ್ಚಿರದು, ಒಂದಗಳು ಕೊರೆ ಇರದು, ತಿಂದ ನಿನ್ನಣ್ಣ ಋಣ ತೀರುತ್ತಲಿ ನಿನ್ನ ಪಯಣ ಅಂತ ಹೇಳ್ತಾರೆ. ಒಂದು ವೇಳೆ ಇಂತಹದ್ದು ಬದಲಾಗಬೇಕು, ಇಂತಹದನ್ನ ನಾನು ಬದಲಾವಣೆ ತಂದ್ಕೋಬೇಕು, ಈ ಕಷ್ಟ ದಿನಗಳಿಂದ ನಾನು ಹೊರಗಡೆ ಬರಬೇಕು, ಯಾವ ಒಂದು ಕರ್ಮಕ್ಕೆ ಅನುಸಾರವಾಗಿ ಸಿಕ್ಕ ಫಲದಿಂದ ಈ ನನ್ನ ಬುದ್ಧಿ ವರ್ತಿಸುತ್ತೆ, ಈ ಬುದ್ಧಿಗೆ ತಕ್ಕಂತೆ ಮತ್ತೆ ಅದೇ ಕರ್ಮವನ್ನ ಮಾಡ್ತಾ ಇಲ್ಲಿ ಕೊಳೆಯುವುದರ ಬದಲು ಆ ಬುದ್ಧಿ ಅನ್ನೋದು ಪರಮಾತ್ಮ ಕೊಟ್ಟಿರೋದ್ರಿಂದ ನಾನು ಮಾಡ್ತಾ ಇರುವಂತಹ ಕೆಲಸ ಸರಿಯಾಗಿದೆಯಾ ಅಂತ ಒಮ್ಮೆ ಆಲೋಚನೆ ಮಾಡಿ ವಿವೇಚನೆ ಮಾಡಿ ಮಾಡುವಂತಹ ಕೆಲಸ ಸರಿಯಾದ ಮಾರ್ಗದಲ್ಲಿದೆಯಾ ಅಂತ ಒಂದು ಸಲಿ ನನ್ನ ಮನಸ್ಸಿನ ದಿಕ್ಕನ್ನ, ನನ್ನ ಆಲೋಚನಾ ದಿಕ್ಕನ್ನ ನಾನು ಬದಲಾವಣೆಗೆ ತಂದ್ಕೊಂಡ್ರೆ ನಾನು ಈಗ ಹೋಗ್ತಾ ಇರೋ ದಾರಿಯಿಂದ ಮತ್ತೊಂದು ದಾರಿಗೆ ನಾನು ಬರ್ತೀನಿ. ಆ ದಾರಿ ಬರೋದಕ್ಕೂ ಕೂಡ ಪರಮಾತ್ಮ ಆ ಬುದ್ಧಿ ಎನ್ನುವಂತಹ ಒಂದು ಶಕ್ತಿನ ನಮಗೆ ಕೊಟ್ಟಿದ್ದಾನೆ. ಆ ಶಕ್ತಿನ ನಾವು ಉಪಯೋಗಿಸ್ಕೋಬೇಕು. ಅದು ಉಪಯೋಗಿಸ್ಕೊಳ್ಳದೆ ಭಗವಂತ ನನಗೆ ಅನ್ಯಾಯ ಮಾಡ್ದ, ನನ್ನನ್ನು ಕಾಪಾಡಲೇ ಇಲ್ಲ, ನನ್ನ ಕಷ್ಟಗಳಿಂದ ಪಾರು ಮಾಡಲೇ ಇಲ್ಲ ಅಂತ ದೈವವನ್ನ ನಿಂದಿಸುವ ಬದಲು ಮಾಡುವ ಕೆಲಸದ ಹಿಂದೆ ಒಂದು ಬುದ್ಧಿ ಅನ್ನೋದಿರುತ್ತೆ. ಆ ಬುದ್ಧಿ ಇರೋದ್ರಿಂದ ಇಂತಹ ಕೆಲಸ ಮಾಡ್ತಾ ಇದ್ದೀನಿ. ಆ ಕೆಲಸ ಪಾಪದ ಕೆಲಸ ಇರಬಹುದು, ಪುಣ್ಯದ ಕೆಲಸ ಇರಬಹುದು. ಈ ಒಂದು ಕೆಲಸಕ್ಕೆ ಹಿಂದೆ ಬುದ್ಧಿ ಅನ್ನೋದು ಪ್ರೇರಕ ಶಕ್ತಿಯಾಗಿದೆ ಅಂತಂದ್ಮೇಲೆ ಆ ಬುದ್ಧಿ ಶಕ್ತಿಯನ್ನ ನಾನು ಅವಲೋಕಿಸಬೇಕು. ಆ ಬುದ್ಧಿಶಕ್ತಿಯನ್ನ ಅವಲೋಕಿಸಿದಾಗ ನಾನು ಯಾವ ಕರ್ಮದಿಂದ ಯಾವ ದಾರಿಯಲ್ಲಿದ್ದೀನಿ ಆ ದಾರಿಯನ್ನ ವಿರುದ್ಧವಾಗಿ ನಾನು ಮತ್ತೊಂದು ದಾರಿಗೆ ಹೋಗಬಹುದಾ ಅನ್ನೋ ಒಂದು ಮತ್ತೊಂದು ಭಾಗ್ಯದ ಬಾಗಿಲು ನನ್ನ ಜೀವನದಲ್ಲಿ ಓಪನ್ ಆಗುತ್ತೆ. ಆ ದಾರಿನಲ್ಲಿ ನಾನು ಪ್ರಯಾಣ ಮಾಡಬೇಕು. ಆವಾಗ ನಾನು ಇದರಿಂದ ತಪ್ಪಿಸ್ಕೋಬಹುದು. ಇಂತಹ ಒಂದು ಬದಲಾವಣೆ ನನ್ನಲ್ಲಿ ಉಂಟಾಗಬೇಕಾದ್ರೆ ಅದು ನನ್ನ ಜೀವನದ ವಿಧಾನ ಬದಲಾಯಿಸ್ಕೋಬೇಕಾಗತ್ತೆ. ಇಲ್ಲಿ ಜೀವನ ವಿಧಾನ ಅಂತಂದ್ರೆ ಅದು ನಾನು ಮಾಡುವಂತಹ ಒಂದು ಕರ್ಮದ ಆಚರಣೆಗಳು. ಆದ್ರಿಂದ ಕರ್ಮ ಮತ್ತು ಕರ್ಮ ಫಲ ಅನ್ನುವಂತಹದ್ದು ತಿರುಗಿ ತಿರುಗಿ ಮನುಷ್ಯನಿಗೆ ಬರುವಂತಹದ್ದೇ. ಇಲ್ಲಿ ಯಕ್ಷ ಕೇಳ್ತಾ ಇರೋದು ದೈವ ಅಂತಂದ್ರೆ ಏನು, ಯಾವುದನ್ನು ದೈವ ಅಂತ ಕರಿಬೇಕು ಅನ್ನೋ ರೀತಿಯ ಪ್ರಶ್ನೆ ಮಾಡಿದಾನೆ. ನನ್ನ ಪಾಲಿಗೆ ಒಂದು ಅಗೋಚರ ಶಕ್ತಿ ಎಲ್ಲಾ ವಿಧದಲ್ಲೂ ನನ್ನ ನೆರವಿಗೆ ಬಂದು ನನಗೆ ತೃಪ್ತಿ ನೀಡುತ್ತಲ್ಲ. ಸಾಮಾನ್ಯವಾಗಿ ನಾನು ಇಷ್ಟಪಟ್ಟ ಎಲ್ಲಾ ಒಂದು ಕೆಲಸಗಳನ್ನ ನಾನು ಎಣಿಸಿದಂತೆ ನಡೆದಾಗ ನಾ ಹೇಳೋದು ದೈವ ನನ್ನ ಪಾಲಿಗೆ ಇದ್ದಾನೆ. ಆದ್ರಿಂದ ನನ್ನ ಕೆಲಸ ತುಂಬಾ ಸುಗಮವಾಗಿ ಆಯಿತು ಅಂತ ಹೇಳ್ತೀವಿ. ನಮಗೆ ತೊಂದರೆಗಳು ಎದುರಾದಾಗ, ಕಷ್ಟವನ್ನು ಅನುಭವಿಸಿದಾಗ ದೈವ ನನ್ನ ಜೊತೆನಲ್ಲಿ ಇರಲಿಲ್ಲ, ಈ ರೀತಿ ನಾವು ಹೇಳ್ತೀವಿ. ಹಾಗಾದ್ರೆ ನಿಜವಾಗಿ ದೈವ ಅಂತಂದ್ರೇನು? ದೈವ ಅನ್ನೋದು ನಮ್ಮ ಕಣ್ಣಿಗೆ ಸಿಗದಂತೆ ಕಾಣದಂತೆ ಇರೋ ಒಂದು ಶಕ್ತಿ. ಅಂತಹ ಶಕ್ತಿ, ಕಣ್ಣಿಗೆ ಕಾಣದ ಆ ಶಕ್ತಿ ಬರೋದಾದರೂ ಎಲ್ಲಿಂದ, ಅದು ಇರೋದಾದರೂ ಎಲ್ಲಿ, ಯಾವ ಕಾರಣದಿಂದ ಅದು ನಮ್ಮ ಬಳಿ ಬರುತ್ತೆ, ಬಳಿ ಬಂದ ಅದು ಮತ್ತೆ ಹೋಗಿ ಯಾವ ದಡವನ್ನ ನಮ್ಮ ಕೈನಲ್ಲಿ ಮುಟ್ಟಿಸತ್ತೆ. ಹೀಗೆ ಹಲವಾರು ಪ್ರಶ್ನೆಗಳು ಬದುಕಿನ ಉದ್ದಕ್ಕೂ ನಮ್ಮನ್ನ ಕಾಡ್ತಾ ಬರುತ್ತೆ. ನನ್ನದೇ ಒಂದು ಪೂರ್ವದ ಉತ್ತಮದ ಕರ್ಮ ಅಥವಾ ಕಾರ್ಯ ಅನ್ನುವಂತಹದ್ದು ಮುಂದೆ ಫಲವಾಗಿ ಮತ್ತೆ ನನ್ನ ಬಳಿಗೆ ಬರುವಂತಹದ್ದನ್ನ ದೈವ ಅಂತ ಹೇಳ್ತೀವಿ. ಇಲ್ಲಿ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ದಾನಫಲಂ ದೈವಂ ದಾನಫಲಂ ಪ್ರೋಕ್ತಂ. ದಾನಫಲವೇ ದೈವ. ದೈವ ಅಂತಂದ್ರೆ ಅದು ದಾನದ ಫಲ ಮಾತ್ರ ಅಂತ ಹೇಳ್ತಾನೆ. ದೇವತೆಗಳು ನಮಗೆ ಪೂಜನೀಯರು, ಪೂಜ್ಯರು ಅಂತ ಹೇಳ್ತೀವಿ. ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ದೇವರ ಅನುಗ್ರಹಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ನಮಗಿಂತಲೂ ದೈವದ ಬುದ್ಧಿ ಮತ್ತು ದೈವದ ಶಕ್ತಿ ಎನ್ನುವಂತಹದ್ದು ಹೆಚ್ಚು ಪರಿಣಾಮಕಾರಿ.
ಆದರೆ ಈ ದೇವತೆಗಳು ಅಂತ ನಾವೇನ್ ಹೇಳ್ತೀವಿ, ಅವರುಗಳು ಕೂಡ ದೇವತೆಗಳ ಸ್ಥಾನವನ್ನ ಪಡೆದುಕೊಂಡಿರ್ತಾರೆ. ಗೀತೆನಲ್ಲಿ ಪರಮಾತ್ಮ ಹೇಳ್ತಾನೆ, ದೇವತೆಗಳು ದೇವತಾ ಸ್ಥಾನದಲ್ಲಿದ್ದುಕೊಂಡು ಅವರುಗಳು ಕೂಡ ಅವರ ಪಾಲಿನ ಕೆಲಸವನ್ನ ಅವರು ಮಾಡಲೇಬೇಕು. ಹಾಗಾದ್ರೆ ದೈವ ಅಂತಂದ್ರೆ ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ ಅವರು ಕೂಡ ಒಂದರ್ಥದಲ್ಲಿ ಪರಮಾತ್ಮನ ಗುಣಾವತಾರಿಗಳು. ಮತ್ತು ಅವರುಗಳು ಕೂಡ ಸದಾಕಾಲ ತಮ್ಮ ಪಾಲಿನ ಕೆಲಸವನ್ನ ಅವರು ಮಾಡ್ತಾನೆ ಇರ್ತಾರೆ. ಬ್ರಹ್ಮ ಅನ್ನುವಂತಹವನು ಸೃಷ್ಟಿ ಕಾರ್ಯದಲ್ಲಿ ಕೈ ಹಾಕಿ ಪ್ರಜಾ ಸೃಷ್ಟಿಯ ಕಾರ್ಯದಲ್ಲಿ ಸದಾಕಾಲ ಮಗ್ನನಾಗಿರ್ತಾನೆ. ವಿಷ್ಣು ಸೃಷ್ಟಿಯನ್ನ ಮತ್ತು ಸೃಷ್ಟಿಯಲ್ಲಿ ಬರುವಂತಹ ಎಲ್ಲರನ್ನ ಪಾಲಿಸುವ, ಪೋಷಿಸುವ ಕೆಲಸವನ್ನ ನಿರಂತರವಾಗಿ ವಿಷ್ಣು ಕೂಡ ಮಾಡ್ತಾ ಇರ್ತಾನೆ. ಅದರಿಂದ ಅವನನ್ನ ಸ್ಥಿತಿಕರ್ತ ಅಂತ ಹೇಳ್ತೀವಿ. ಅದೇ ತರ ಶಿವ ತನ್ನ ಪಾಲಿನ ಲಯವನ್ನ ಮಾಡಿ ಮತ್ತೆ ನವ ಸೃಷ್ಟಿಗೆ ಅವಕಾಶ ಮಾಡಿಕೊಡ್ತಾನೆ. ಹೀಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅನ್ನೋಂಥವರು ಕೂಡ ತಮ್ಮ ಪಾಲಿನ ಕೆಲಸವನ್ನು ಸದಾಕಾಲ ಅವ್ರು ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ ನಾವು ಕೂಡ ನಮ್ಮ ಪಾಲಿನ ಕೆಲಸವನ್ನ ನಿರಂತರವಾಗಿ ದೈವದ ಸ್ಮರಣೆಯೊಂದಿಗೆ ಉತ್ತಮವಾದ ಕೆಲಸಕ್ಕೆ ನಾವು ಕೈ ಹಾಕ್ತಾ ಇರಬೇಕು. ನಾವು ನೋಡ್ತೀವಿ, ಈ ಸೃಷ್ಟಿನಲ್ಲಿ ವಾಯು ಅಥವಾ ವಾಯುದೇವ ಅಂತ ನಾವೇನ್ ಹೇಳ್ತೀವಿ, ಸದಾಕಾಲ ಗಾಳಿ ಬೀಸ್ತಾ ಇರ್ತಾನೆ. ಒಂದು ಕ್ಷಣ ಅವನು ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ಸೂರ್ಯ ಅನ್ನುವಂತಹವನು ಜಗತ್ತನ್ನ ಸದಾಕಾಲ ಬೆಳಗ್ಬೇಕು. ನಾವಂತೀವಿ ಈಗ ಸಂಜೆ ಸೂರ್ಯ ಹೊಟ್ಟೋದ ಅಂತ. ಸೂರ್ಯ ಎಲ್ಲೂ ಹೋಗಿಲ್ಲ, ಮತ್ತೊಂದು ಭಾಗದಲ್ಲಿ ಅವನು ಬೆಳಕನ್ನ ಕೊಡ್ತಾನೆ ಇದ್ದಾನೆ. ಸೂರ್ಯ ಕೂಡ ನಿರಂತರವಾಗಿ ಒಂದು ನಿಮಿಷ ಕೂಡ ಪುರುಸುತ್ತಿಲ್ಲದೆ ಕೆಲಸ ಮಾಡ್ತಾ ಇದ್ದಾನೆ. ಅದೇ ರೀತಿ ಅಗ್ನಿ ಅನ್ನುವಂತಹದ್ದು ಬೆಂಕಿಯನ್ನ ಉರಿಸಲೇಬೇಕು. ಯಾವಾಗ ಉರಿ ಅಲ್ಲಿ ಇರೋದಿಲ್ಲ, ನಾವು ಅದನ್ನ ಅಗ್ನಿ ಅಂತ ಕರೆಯೋದಿಲ್ಲ. ಅದನ್ನ ಅಗ್ನಿ ಅಂತ ಕರಿಬೇಕಾದ್ರೆ ಅಲ್ಲಿ ಸದಾಕಾಲ ಉರಿ ಅನ್ನುವಂತಹ ಕ್ರಿಯೆ ನಡೀತಾನೆ ಇರಬೇಕು. ಹೀಗೆ ಇವರುಗಳೆಲ್ಲರೂ ಅವರವರ ಪಾಲಿನ ಕರ್ಮವನ್ನ ಅವರು ಮಾಡಲೇಬೇಕು. ಈ ಅರ್ಥದಲ್ಲಿ ದೇವತೆಗಳು ಕೂಡ ಕರ್ಮಾಧೀನರು, ಅವರು ಕೂಡ ಕರ್ಮಕ್ಕೆ ಒಳಗಾಗ್ತಾರೆ. ಆದರೆ ಪರಮಾತ್ಮ ಅನ್ನುವಂತಹವನು ಒಂದು ಅಗೋಚರ ಶಕ್ತಿ. ಅದು ಎಲ್ಲವನ್ನೂ ನಿಯಮಕ್ಕೆ ಸರಿಯಾಗಿ ನಡೆಯೋ ಹಾಗೆ ನೋಡ್ಕೊಳ್ಳುವಂತಹ ಒಂದು ಶಕ್ತಿನ ನಾವು ಪರಮಾತ್ಮ ಅಂತ ಹೇಳ್ತೀವಿ. ಇಂತಹ ಒಂದು ದೈವ ನಮ್ಮ ಪಾಲಿಗೆ ಬರಬೇಕು ಅಂತಂದ್ರೆ ನಾವು ಅನೇಕ ಸತ್ಕರ್ಮದ ಆಚರಣೆಗಳನ್ನ ಮಾಡಬೇಕಾಗತ್ತೆ. ಇಂತಹ ಸತ್ಕರ್ಮದ ಆಚರಣೆಗಳಲ್ಲಿ ದಾನ ಅನ್ನೋ ಒಂದು ಆಚರಣೆ ಅತಿ ಶ್ರೇಷ್ಠವಾಗಿರುತ್ತೆ. ಅತ್ಯಂತ ಸೂಕ್ಷ್ಮವಾಗಿ ಅಂತಹ ಕರ್ಮಗಳು ಜರುಗಿ ಸೂಕ್ತ ಸಮಯದಲ್ಲಿ ಆ ದಾನ ಅನ್ನುವಂತಹದ್ದು ತನ್ನ ಪಾಲಿನ ಫಲವನ್ನ ಅದು ಪ್ರಕಟಿಸುತ್ತೆ. ಹೀಗೆ ದಾನವು ಪರಮಶ್ರೇಷ್ಠ ಅನ್ನುವಂತಹದನ್ನ ಶ್ರುತಿಯ ಪ್ರಮಾಣದಲ್ಲಿ ಹೇಳ್ತಾರೆ. ದಾನಂ ಯಜ್ಞಾನಂ ವರೂತಂ ದಕ್ಷಿಣಾಲೋಕೆ ದಾತಾರಗಂ ಸರ್ವಭೂತಾನ್ ಉಪಜೀವಂತಿ ದಾನೇನಾರತೀರ ಪಾನುದಂತ ದಾನೇನ ದ್ವಿಷಂತೋ ಮಿತ್ರಾಭವಂತಿ ದಾನೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ದಾನಂ ಪರಮಂ ವದಂತಿ. ಇಲ್ಲಿ ಶ್ರುತಿ ಹೇಳುತ್ತೆ, ಯಜ್ಞಗಳಿಗೆ ದಾನ ಅನ್ನುವಂತಹದ್ದು ಒಂದು ಕವಚ ಇದ್ದ ಹಾಗೆ. ದಾತೃವನ್ನ ಅಂದ್ರೆ ಕೊಡುವಂತಹವ್ರನ್ನ ಅನುಸರಿಸಿ ಪ್ರಾಣಿಗಳು ಜೀವನ ಮಾಡುತ್ತೆ. ಅನೇಕ ವಿಧವಾದ ತೊಂದರೆಗಳು ದಾನದಿಂದ ಪರಿಹಾರ ಆಗತ್ತೆ. ದಾನಗಳಿಂದ ಶತ್ರುಗಳು ಕೂಡ ಮಿತ್ರರಾಗ್ತಾರೆ. ದಾನದಲ್ಲಿಯೇ ಸರ್ವವೂ ಪ್ರತಿಷ್ಠಿತವಾಗಿದೆ. ಆದ್ದರಿಂದ ದಾನ ಅನ್ನುವಂತಹದ್ದು ತುಂಬಾ ಶ್ರೇಷ್ಠವಾದ ಆಚರಣೆ ಅಂತ ಈ ಶ್ರುತಿ ಕೂಡ ಹೇಳುತ್ತೆ. ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಒಂದು ಉತ್ತಮವಾದ ಒಂದು ಹೋಮ, ಯಾಗ, ಯಜ್ಞಗಳು ನಡೆದಾಗ ಅಲ್ಲಿ ನಡೆಯುವಂತಹ ಒಂದು ದಾನ ಯಜ್ಞ ಯಾಗಾದಿಗಳಿಗೆ ಕವಚ ಇದ್ದಂತೆ. ಅಂತಹ ಒಂದು ಯಜ್ಞನ ಕಾಪಾಡುವಂತಹದ್ದು ಅಲ್ಲಿ ನಡೆಯುವ
ದಾನ. ಇದರ ಅರ್ಥ ಏನು ಹಾಗಾದ್ರೆ ಅಂತಂದ್ರೆ, ಒಂದು ಯಜ್ಞದಲ್ಲಿ ಯಜ್ಞದ ಯಜಮಾನ ಅನೇಕ ಋತ್ವಿಕರ ಸಮ್ಮುಖದಲ್ಲಿ ಬ್ರಾಹ್ಮಣರ ನೇತೃತ್ವದಲ್ಲಿ ನಡೆಸುವಂತಹ ಯಜ್ಞದಲ್ಲಿ ಅಗ್ನಿಯನ್ನ ಪ್ರತಿಷ್ಠಾಪಿಸಿ ತಮ್ಮ ಇಷ್ಟ ದೇವತೆಗಳಿಗೆ ಹವಿಸ್ಸನ್ನ ಅರ್ಪಿಸಿ ಅದನ್ನ ಅಂತಹ ಆಯಾ ದೇವತೆಗಳಿಗೆ ತಲುಪಿಸಬೇಕು ಅಂತ ಹೇಳಿ ಅಗ್ನಿದೇವನನ್ನ ಪ್ರಾರ್ಥಿಸ್ತಾರೆ. ಮತ್ತು ದೇವತೆಗಳಿಗೆ ಹವಿಸ್ಸನ್ನ ಅರ್ಪಿಸುವಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ತಮ್ಮ ಇಷ್ಟ ದೇವತೆಗಳ ಹೆಸರನ್ನು ಹೇಳ್ಬಿಟ್ಟು, ಇದಂ ನಮಮ, ಇದು ನನ್ನದಲ್ಲ, ಇದು ಪರಮಾತ್ಮನದು, ಇದು ಇಂತಹ ದೇವತೆಯನ್ನು ಹೋಗಿ ಸೇರಬೇಕು ಅಂತ ಹೇಳಿದಾಗ ಅಲ್ಲಿ ಅರ್ಪಣಾ ಭಾವ ಅನ್ನೋದಿರುತ್ತೆ. ಅರ್ಪಣಾ ಭಾವ ಇದ್ದಿದ್ರಿಂದ ಆ ಒಂದು ಯಜ್ಞದಲ್ಲಿ ಅವರು ಹವಿಸ್ಸನ್ನ ಇದು ನನ್ನದಲ್ಲ ಅಂತ ಹೇಳಿ ಪರಮಾತ್ಮನಿಗೆ ಅರ್ಪಿಸ್ತಾರೆ. ಆಗ ದೇವತೆಗಳು ತೃಪ್ತಿಗೊಂಡು ಅವನ ಇಷ್ಟಾರ್ಥವನ್ನ ನೆರವೇರಿಸ್ತಾರೆ. ಯಜ್ಞದ ನಂತರ ಅಲ್ಲಿ ಋತ್ವಿಕರಿಗೆ ಬ್ರಾಹ್ಮಣರಿಗೆ ಯಥಾಶಕ್ತಿ ಒಂದು ದಕ್ಷಿಣೆ ಸಂಭಾವನೆ ಹಾಗೂ ಭೋಜನ ಊಟದ ವ್ಯವಸ್ಥೆಯನ್ನು ಮಾಡಿ ಅವ್ರನ್ನ ತೃಪ್ತಿಗೊಳಿಸ್ತಾರೆ. ಹೀಗೆ ಒಂದು ಯಜ್ಞದಲ್ಲಿ ಹವಿಸ್ಸನ್ನ ಅರ್ಪಿಸುವುದರ ಮೂಲಕ ಪ್ರಾರಂಭಿಸಿ ಈ ಅರ್ಪಣಾ ಭಾವ ಅನ್ನುವಂತಹದ್ದು ಯಜ್ಞ ಪೂರ್ಣಗೊಳ್ಳುವವರೆಗೆ ನಡೆಯುತ್ತೆ. ಒಬ್ಬ ಕೊಡೋನು ಅನ್ನೋದು ಅಂತಹವನು ಇದ್ದಾಗ ಅವನನ್ನ ನಂಬಿ ಅನೇಕ ಪ್ರಾಣಿಗಳು ಅಂತಂದ್ರೆ ಅನೇಕ ಜೀವಿಗಳು ಅವನ ಮೇಲೆ ಅವಲಂಬಿತರಾಗಿರ್ತಾರೆ. ಇಂತಹವನು ಕೊಡ್ತಾನೆ ಅಂತ ಗೊತ್ತಾದಾಗ ಅದನ್ನ ಪಡ್ಕೋಬೇಕು ಅನ್ನುವಂತಹವರು ಅಲ್ಲಿ ಅನೇಕರು ಇರ್ತಾರೆ. ಎಲ್ಲರೂ ಕೊಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಕೊಡೋದಿಕ್ಕೆ ಸಾಧ್ಯವಾಗುವಂತಹ ಒಂದು ಕರ್ಮ ಫಲವನ್ನ ಅನುಭವಿಸಿ ಅವರು ಒಂದು ಉನ್ನತ ಮಟ್ಟದಲ್ಲಿ ಇರ್ತಾರೆ. ಅಂತಹದನ್ನ ಪಡ್ಕೋಬೇಕು ಅನ್ನುವಂತಹದಕ್ಕೆ ಅನೇಕರು ಅಲ್ಲಿ ಇರ್ತಾರೆ. ನಾವು ಇವತ್ತಿಗೂ ನೋಡ್ತೀವಿ, ನಮ್ಮ ಮನೆಗಳ ಮುಂದೆ ಹಸು ನಾಯಿಗಳು ಬರುತ್ತೆ. ಯಾವತ್ತೋ ಒಂದ್ ದಿವಸ ನಾವೇನೋ ಹಾಕಿರ್ತೀವಿ, ಅವುಗಳಿಗೆ ನಮ್ಮನ್ನ ನೋಡಿ ಇಂತಹವನು ಕೊಡ್ತಾನೆ ಅನ್ನೋ ಭಾವನೆ ಅವಕ್ಕಿರುತ್ತೆ. ನಮ್ಮನ್ನ ನಂಬಿ ಅವು ಬರುತ್ತವೆ. ಆ ಕೊಡುವಂತಹ ಕ್ಷಣನ ನಾವು ಕಳ್ಕೋಬಾರದು. ಕೊಡುವಂತಹ ಕ್ಷಣದಲ್ಲಿ ನಾವು ಅದನ್ನ ಕೊಡ್ಲೇಬೇಕು. ಹೀಗೆ ಯಜ್ಞದ ಸಮಯದಲ್ಲಿ ಕೊಡುವಂತಹವರು ಇದ್ದಾರೆ ಅಂತ ಹೇಳಿ ಪಡ್ಕೋಬೇಕು ಅನ್ನುವಂತಹ ಅನೇಕ ಜೀವಿಗಳು ಅದನ್ನ ಅವಲಂಬಿಸಿರ್ತಾರೆ. ಇದನ್ನ ಇಲ್ಲಿ ಈ ಶ್ಲೋಕದಲ್ಲಿ ಈ ಒಂದು ಶ್ರುತಿನಲ್ಲಿ ಉಪಜೀವಂತಿ ಅಂತ ಹೇಳಿ ಇದನ್ನ ಕರೆದಿದ್ದಾರೆ. ಹೀಗೆ ಸರ್ವಸಮರ್ಪಣಾ ಭಾವ ಮತ್ತು ಪರಸ್ಪರ ಸಹಕಾರ ಮನೋಭಾವ ಇರೋದ್ರಿಂದ ಅಲ್ಲಿ ಶತ್ರುತ್ವ ಅನ್ನೋದು ಇರೋದಿಲ್ಲ. ಎಲ್ಲರೂ ಮಿತ್ರರಂತೆ ಇರ್ತಾರೆ. ಯಾಕೆ ಎಲ್ಲರೂ ಮಿತ್ರರಂತೆ ಇರ್ತಾರೆ ಅಂತಂದ್ರೆ, ಒಂದು ಯಜ್ಞ ಅನ್ನೋದು ನಡಿಬೇಕಾದ್ರೆ ಅಲ್ಲಿ ಅನೇಕ ಜನಗಳ ಸಹಕಾರ ಇರುತ್ತೆ. ಯಜ್ಞಶಾಲೆಯನ್ನ ಸ್ವಚ್ಛಗೊಳಿಸುವಂತಹ ಜನ ಇರ್ತಾರೆ. ಯಜ್ಞ ಹೋಮಕುಂಡವನ್ನ ಸಿದ್ಧಗೊಳಿಸುವಂತಹ ಒಂದು ಜನಸಮೂಹ ಇರುತ್ತೆ. ಯಜ್ಞವನ್ನ ನಡೆಸುವಂತಹ ಒಬ್ಬ ಯಜಮಾನ ಇರ್ತಾನೆ. ಯಜ್ಞ ಸುಸೂತ್ರವಾಗಿ ನಡೀಲಿ ಅಂತ ಹೇಳಿ ಆ ಒಂದು ಯಜ್ಞದ ಮಂತ್ರಗಳನ್ನ ಹೇಳೋದಕ್ಕೆ ಋತ್ವಿಕರು ಬ್ರಾಹ್ಮಣರು ಅವ್ರು ಬಂದಿರ್ತಾರೆ. ಮತ್ತು ಇಲ್ಲಿ ಒಂದು ಭೋಜನದ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ಅಡಿಗೆ ಮಾಡೋದಕ್ಕೆ ಬಂದಿರ್ತಾರೆ. ಅಡಿಗೆ ಮಾಡೋದಕ್ಕೆ ಪದಾರ್ಥಗಳನ್ನ ಕೊಡೋದಕ್ಕೆ ಊರಿನ ಪ್ರಮುಖರು ಅನೇಕರು ಅವ್ರ ಕೈಲಾದ ಮಟ್ಟಿಗೆ ದವಸ ಧಾನ್ಯಗಳನ್ನ ತಂದುಕೊಟ್ಟಿರ್ತಾರೆ. ಹೀಗೆ ಒಂದು ಲೋಕ ಕಲ್ಯಾಣಕ್ಕಾಗಿ ನಡೆಯುವಂತಹ ಒಂದು ಯಜ್ಞದಲ್ಲಿ ಅನೇಕರುಗಳು ಸೇರಿರೋದ್ರಿಂದ ಅಲ್ಲಿ ಒಂದು ಯಶಸ್ಸು ಅನ್ನೋದು ಸಿಗತ್ತೆ. ಅನೇಕರ ಮತ್ತು ಪರಸ್ಪರ ಸಹಕಾರ ಮನೋಭಾವ, ನಾವೆಲ್ಲರೂ ಒಂದೇ ಅಂತ ಅಲ್ಲಿರೋದ್ರಿಂದ ಅಲ್ಲಿ ಶತ್ರುತ್ವ ಭಾವ ಇರೋದಿಲ್ಲ. ಶತ್ರುತ್ವ ಭಾವ ಅನ್ನೋದಿಲ್ಲದೆ ಇರೋಂತಹವರೆಲ್ಲರೂ ಮಿತ್ರರಾಗಿ ಇರ್ತಾರೆ, ಮಿತ್ರರಂತೆ ಇರ್ತಾರೆ. ಈ ರೀತಿ ಒಂದು ಉತ್ತಮವಾದ ದಾನ ಅನ್ನುವಂತಹದ್ದು ದೇವ ಸಮೂಹವನ್ನೇ ತೃಪ್ತಿಗೊಳಿಸುತ್ತೆ ಅಂತಂದ ಮೇಲೆ ಅದರ ಫಲ ಅನ್ನುವಂತಹದ್ದು ದೈವ ರೂಪವಾಗಿ ಮನುಷ್ಯನನ್ನ ಸೂಕ್ತ ಸಮಯದಲ್ಲಿ ಕಾಪಾಡೋದಕ್ಕೋಸ್ಕರ, ಕೈ ಹಿಡಿಯೋದಕ್ಕೋಸ್ಕರ ಫಲ ಅನ್ನುವ ರೀತಿನಲ್ಲಿ ರೂಪಾಂತರವಾಗಿ ಅದು ಬರುತ್ತೆ. ನಾವು ಯಾವುದೇ ಒಂದು ವ್ರತಾದಿಗಳನ್ನ ಮಾಡಿದ್ರು ಕೂಡ ಕೊನೆಯಲ್ಲಿ ಒಬ್ಬ ಉತ್ತಮವಾದ ಬ್ರಾಹ್ಮಣನಿಗೆ, ಸತ್ಪಾತ್ರನಿಗೆ ದಾನ ಕೊಡಬೇಕು, ದಾನ ಕೊಟ್ಟು ಅವನನ್ನ ತೃಪ್ತಿಗೊಳಿಸಬೇಕು ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ಹೀಗೆ ಒಂದು ಸತ್ಕರ್ಮ ಅನ್ನುವಂತಹದ್ದು ನಡೆದಾಗ ನಾವು ಆರಾಧಿಸುವ ದೇವ
ಸುಪ್ರೀತನಾಗ್ತಾನೆ. ನಮ್ಮಿಂದ ನಡೆಯುವಂತಹ ಒಂದು ಉತ್ತಮವಾದ ದಾನದಂತಹ ಒಂದು ಕರ್ಮ ನಡೆದಾಗ ಅದರ ಫಲ ಅನ್ನೋದು ನಮಗೆ ದೈವ ರೂಪವಾಗಿ ನಮ್ಮನ್ನ ಕಾಪಾಡತ್ತೆ, ನಮ್ಮನ್ನ ಹರಿಸತ್ತೆ. ಅದು ನಮ್ಮ ಧರ್ಮಗಳು ಹೇಗಿರಬೇಕು ಅಂತಂದ್ರೆ ಎಂತಹ ಕರ್ಮಗಳನ್ನ ಮಾಡಬೇಕು ಅನ್ನೋದನ್ನ ತಿಳಿಸುವ ಸಲುವಾಗಿ ಈ ಯಕ್ಷ ನಮ್ಮ ಅನುಕೂಲಕ್ಕಾಗಿ ನಮ್ಮನ್ನ ಎಚ್ಚರಿಸಲಿಕ್ಕೋಸ್ಕರವಾಗಿ ಈ ರೀತಿ ದೈವ ಅಂತಂದ್ರೆ ಏನು ಅನ್ನುವಂತಹ ಒಂದು ಪ್ರಶ್ನೆ ಕೇಳಿದಾನೆ. ದೈವಂ ದಾನಫಲಂ ಪ್ರೋಕ್ತಂ ಅಂತ ಸಮಯೋಚಿತವಾಗಿ ಯುಧಿಷ್ಠಿರ ತುಂಬಾ ಅರ್ಥಗರ್ಭಿತವಾಗಿ ಇಲ್ಲಿ ಯಕ್ಷನಿಗೆ ಉತ್ತರ ಕೊಡ್ತಾನೆ. ಈ ಪ್ರಶ್ನೆಯ ಕೊನೆಯ ಭಾಗದಲ್ಲಿ ಕಿಂ ತತ್ ಪೈಶೂನ್ಯಂ ಉಚ್ಯತೆ, ಪೈಶೂನ್ಯ ಅಂತಂದ್ರೆ ಏನು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮಾಡಿದಾನೆ. ಈ ಪ್ರಶ್ನೆಯನ್ನ ಈಗ ತಗೊಂಡ್ರೆ ಸಮಯ ಸಾಲದಿಲ್ಲ. ನಾಳೆ ಕೂಡ ನಾನೇ ಬರ್ತಾ ಇದ್ದೀನಿ. ಈ ಪ್ರಶ್ನೆಯನ್ನ ನಾಳೆಯ ದಿನ ಚರ್ಚೆಗೆ ಇಟ್ಕೊಳ್ಳೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಪ್ರವಚನವನ್ನ ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಾರವಿಂದಗಳಿಗೆ ಅತ್ಯಂತ ಭಕ್ತಿಯಿಂದ ಅರ್ಪಿಸೋಣ. ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ.